ಇವತ್ತು ವಿಶೇಷ ಸಂಚಿಕೆ. ನಮ್ ಜೊತೆಗೆ ಸರಿತಾ ಬಾಲಾಜಿ ಮೇಡಮ್ ಅವರಿದ್ದಾರೆ. ಅವರು ನಮ್ಗೆ ಧ್ಯಾನಕ್ಕೆ ಹೇಗ್ ಬಂದ್ರೆ, ಧ್ಯಾನದಿಂದ ನಮ್ಗೆ ಏನ್ ಅನುಭವ ಆಯ್ತು, ಯಾಕೆ ಧ್ಯಾನ ಮಾಡ್ಬೇಕು ಎಂಬ ವಿಷಯದ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮ ಈ ಜೂಮ್ ವೇದಿಕೆಗೆ ಆಹ್ವಾನಿಸೋಣ. ವೆಲ್ಕಮ್ ಮೇಡಮ್, ಸ್ವಾಗತ, ಶುಭೋದಯ. ಸರಿತಾ ಮೇಡಮ್, ವೆಲ್ಕಮ್. ಫೌಂಡೇಶನ್ ಟೀಮ್ ಅವ್ರಿಗೆ ಮತ್ತೆ ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅವಕಾಶ ನೀಡ್ತಾ ಅಂತ ನಮ್ಮೆಲ್ಲರಿಗೂ ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಸರಿತಾ ಮೇಡಮ್, ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ ಏನಂದ್ರೆ ಧ್ಯಾನದಿಂದ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಪರಿವರ್ತನೆ ಆಗಿದೆ, ಏನು ಲಾಭ ನೀವು ಪಟ್ಟಿದ್ರ ಅಂತ ನಮ್ಗೆಲ್ಲರಿಗೂ ತಿಳಿಸ್ಕೊಡ್ಬೇಕಂತ ವಿನಂತಿ ಮೇಡಮ್. ಓಕೆ ಸರ್, ಅವಕಾಶ ಕೊಟ್ಟಿರಂತ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್ಸ್, ನನ್ನ ಹೆಸರು ಸರಿತಾ ಬಾಲಾಜಿ ಅಂತ. ನಾನು ಮೂಲತಃ ಹಿರಿಯೂರಿನವಳು, ಹಿರಿಯೂರವ್ರು ನಾವೆಲ್ಲ. ನಾನು ಈ ಧ್ಯಾನಕ್ಕೆ 2010ರಲ್ಲಿ ಬಂದಿರೋದು. ಹೇಗ್ ಬಂದೆ ಅಂದ್ರೆ, ನಮ್ಮ ಆಂಟಿ ಶೈಲಾ ಆಂಟಿ ಅಂತ, ಅವರು ನನಗೆ 2010 ಅಕ್ಟೋಬರ್ ಅಲ್ಲಿ ಕಾಲ್ ಮಾಡಿದ್ರು. ಇಲ್ಲಿ ಭೀಮೇಶ್ ರೆಡ್ಡಿ ಸರ್ದು ಹಿರಿಯೂರಲ್ಲಿ ವಾಸವಿ ಮಾಲಲ್ಲಿ ತರಗತಿ ಇದೆ, ಅವ್ರದ್ದು ಬಹಳ ಅದ್ಭುತವಾಗಿರುತ್ತೆ, ಹೋಗ್ಬಾ ಅಂತ ಹೇಳಿದ್ರು. ಸರಿ ನೋಡೋಣ ಏನಿರುತ್ತೆ ಅಂತ ಹೇಳಿ ಹೋದಾಗ, ಅದಕ್ಕಿಂತ ಮುಂಚೆ ಪಿರಮಿಡ್ ಅನ್ನೋದು ಗೊತ್ತು, ಧ್ಯಾನ ಅನ್ನೋದು ಗೊತ್ತು, ಬಟ್ ಧ್ಯಾನ ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೆ. ಸರಿ ಏನಿರುತ್ತೆ ಅಂತ ನೋಡೋಣ ಅಂತ ಭೀಮೇಶ್ ರೆಡ್ಡಿ ಸರ್ ಕ್ಲಾಸ್ಗೆ ಹೋದೆ. ಅಲ್ಲಿ ಅವರು ಧ್ಯಾನದಲ್ಲಿ ನಾವ್ ಏನಾದ್ರೂ ಪಡಿಬೋದು, ಏನಾದ್ರೂ ಸಾಧಿಸ್ಬೋದು, ನಮ್ಮ ಲೈಫ್ ಈಗಿರೋದ್ನ ಈ ತರ ಟರ್ನ್ ಮಾಡ್ಕೋಬಹುದು ಅಂತ ಕೂಡ ಹೇಳಿದ್ರು. ಅದ್ರಲ್ಲೂ ನಮ್ಮ ಅವಾಗೆಲ್ಲ ಜಾಸ್ತಿ ಜಾತಕಗಳು, ಈಗ್ಲೂ ವಾಸ್ತು ಜಾತಕ ಎಲ್ಲ ಇರುತ್ತಲ್ಲ, ಅಪ್ಪ ಅಮ್ಮನ ಮನೆ ಕಡೆ ಎಲ್ಲ ಸ್ವಲ್ಪ ಏನಾದ್ರೂ ಇದ್ರು ಜಾತಕಗಳನ್ನ ಸ್ವಾಮಿಯರಿಗೆ ತಗೊಂಡೋಗಿ ತೋರ್ಸೋದೆಲ್ಲ ಜಾಸ್ತಿ ಇತ್ತು. ಅವಾಗ ಅವರೊಂದು ಡಯಾಗ್ರಾಮ್ ಅಲ್ಲಿ ಬರೆದು ತೋರ್ಸಿದ್ರು, ನಿಮ್ಮ ಜಾತಕದಲ್ಲಿ ಕುಂಡಲಿಗಳಲ್ಲಿ ಯಾವ ಗ್ರಹಗಳು ಇರುತ್ತೋ ಆ ಗ್ರಹಗಳು ಕೂಡ ನೀವ್ ಎಲ್ಲಿ ಬೇಕೋ ಅಲ್ಲಿ ಇಡ್ಬೋದು, ನಿಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಅನುಕೂಲವಾಗಿ ಮಾಡ್ಬೋದು ಈ ಧ್ಯಾನದಿಂದ, ಅಷ್ಟು ಶಕ್ತಿ ಇದೆ ಈ ಧ್ಯಾನಕ್ಕೆ ಅಂತ ಹೇಳಿದ್ರು. ಹೌದಾ, ಈ ಧ್ಯಾನಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಹೇಳಿ ಅವರು ಅದಾದ್ಮೇಲೆ ಧ್ಯಾನ ಮಾಡಿಸಿದ್ರು. ಅದಾದ್ಮೇಲೆ ನಾನು ಧ್ಯಾನದಲ್ಲಿ ಕೂತಾಗ ನೀನು ಬಂದಿರೋ ದಾರಿ ಸರಿಯಾಗಿದೆ, ಗೋ ಹ್ಯಾಡ್ ಅಂತ ಬಂತು. ನನಗೆ ಆಶ್ಚರ್ಯ, ಅದು ಇಂಟ್ಯೂಷನ್ ಅನ್ನೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಧ್ಯಾನ ಕೂತಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಶ್ರೀರಾಮ್ ಜಯರಾಮ್ ಅಂತ ಜಪಮಾಲೆ ಮಾಡ್ತಾ ಇದ್ದೆ, ಬಹಳ ಕಡೆ ಅಲಿತಾ ಇದ್ದೆ. ಬಟ್ ಅದು ಮಾಡ್ದಾಗೆಲ್ಲ ನನಗೆ ಒಂದು ಇಂಟ್ಯೂಷನ್ ಬರೋದು, ಇದಲ್ಲ ನೀನ್ ಹೋಗ್ತಾ ಇರೋದು. ಅದು ಇಂಟ್ಯೂಷನ್ ಅನ್ನೋದು ಗೊತ್ತಿಲ್ಲ, ಬಟ್ ಏನೋ ಒಂದು ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ. ಬಟ್ ಅವತ್ತು ಕೂತಾಗ ನಿರಂತರವಾಗಿ 2010ರಿಂದ ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿರೋ ಧ್ಯಾನ ಇದುವರೆಗೂ, ಈ ಕ್ಷಣದವರೆಗೂ ನಾನು ಬಿಟ್ಟಿಲ್ಲ. ನಾನು ಉಸಿರಿರೋವರೆಗೂ ಈ ಧ್ಯಾನ ಮಾಡ್ತಾ ಹೋಗ್ತೀನಿ, ಧ್ಯಾನ ಪ್ರಚಾರನ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಅದಾದ್ಮೇಲೆ ನನಗೆ ರೆಗ್ಯುಲರ್ ಆಗಿ ಧ್ಯಾನ ಬೇಕು ಅಂತ ಕೇಳಿದಾಗ, ಇಲ್ಲಿ ಯಾರು ನಡೆಸ್ತಾರೆ ಅಂದಾಗ, ಇಲ್ಲಿ ಗೌರಿ ಸರ್ ಅವರು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಪ್ರತಿದಿನ ನಡೆಸ್ತಾರೆ ಅಂದಾಗ, ನಾನು ಪ್ರತಿದಿನ 6ರಿಂದ 7 ಗಂಟೆವರೆಗೂ ಧ್ಯಾನ ಇರ್ತಿತ್ತು. ಮತ್ತೆ 7ರಿಂದ 15 ನಿಮಿಷ ಕಾಲ ಅವಾಗ ಧ್ಯಾನ ಕಸ್ತೂರಿ ಪುಸ್ತಕಗಳು ಬರ್ತಿದ್ವು. ಆ ಧ್ಯಾನ ಕಸ್ತೂರಿ ಪುಸ್ತಕದಲ್ಲಿ ಬರುವ ಅನುಭವ ಹಂಚಿಕೆನ ಸರ್ ದಿನಾ ಮ್ಯಾಗ್ಝಿನ್ ತಂದು ನಮ್ಗೆಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾ ಇದ್ರು. ಬಟ್ ಈ ಧ್ಯಾನಕ್ ಬರೋಕಿನ ಮುಂಚೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನನ್ ಮಗನಿಂದನೇ ಈ ಧ್ಯಾನಕ್ ಬಂದೆ ಅಂತ ಹೇಳಕ್ ಇಷ್ಟಪಡ್ಬೋದು. ನನ್ ಮಗ 5 ನಿಮಿಷ ಸುಮ್ಮನೆ ಕುತ್ಕೊಳ್ಳೋದಲ್ಲ, ಬಹಳ ಹೈಪರ್ ಆಕ್ಟಿವ್, ಬಹಳ ನಾಟಿ. ನನಗೆ ಏನಾಗೋದು ಅಂದ್ರೆ, ಯಪ್ಪ ಏನಾದ್ರೂ ಒಂದು ಪೀಸ್ಫುಲ್ ಆಗಿರೋದು ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವಾಗ ನಂಗೆ ಈ ಧ್ಯಾನ ಸಿಕ್ಕಿದ್ದು. ಮತ್ತೆ ನನ್ ಮಗ ಎಷ್ಟೇ ತೀಟೆ ಮಾಡಿದ್ರು, ಹೈಪರ್ ಆಕ್ಟಿವ್ ಇದ್ರು ಸಹ, ನನ್ನ ಧ್ಯಾನಕ್ಕೆ ಹೋದ್ರೆ 1 ಗಂಟೆಗಳ ಕಾಲ ಅವನು ನನ್ ಜೊತೆಗೆ 5 ನಿಮಿಷ ಧ್ಯಾನ ಮಾಡಿ ಹಂಗೆ ನನ್ ತೊಡೆ ಮೇಲೆ ಮಲ್ಗೋನು. ಆ ಧ್ಯಾನ ಟೈಮಲ್ಲಿ ಮಾತ್ರ ನನ್ಗೆ ಯಾವುದೇ ರೀತಿಯಾಗಿ ಅವ್ನ್ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಇನ್ನು ಉಳಿದಿರೋ ಟೈಮಲ್ಲಿ ಅದ್ ಏನ್ ನಾಟಿನೆಸ್ ಇರ್ತಿತ್ತೋ ಅದು ಹಾಗೆ ಇರ್ತಾ ಇತ್ತು ಮಾಸ್ಟರ್ಸ್. ಅದಾದ್ಮೇಲೆ ಗೌರಿ ಸರ್ ಅವರು ಹಿರಿಯೂರಲ್ಲಿ ಮನೆ ಧ್ಯಾನ ಅಂತ ಇಟ್ಕೊಂಡಿದ್ರು. ಆವಾಗ ನಾನು ಫಸ್ಟ್ ಟೈಮ್ ಯುಗಾದಿ ಹಬ್ಬದ ಸಮಯದಲ್ಲಿ ನಾನು 2011
ಸರಿ ಅಂತ ಹೇಳಿ ಸರ್ ನಮ್ಮನೆಗೆ ಇಟ್ಕೊಳೋಣ ಅಂತ ಹೇಳಿದೆ. ಆಯ್ತು ಮೇಡಮ್ ಅಂದ್ರೆ ಫಸ್ಟ್ ಟೈಮ್ ನಾನು ನಮ್ಮನೆಗ್ ಧ್ಯಾನ ಇಟ್ಕೊಂಡಿದ್ದು. ನಾನೊಂದ್ ಸಂಕಲ್ಪ ಮಾಡಿದೆ, ಈ ಧ್ಯಾನಕ್ಕೆ ಇಷ್ಟೊಂದು ಪವರ್ ಇದೆಯಲ್ಲ, ನಾನು ಇನ್ವೈಟ್ ಮಾಡಿದವರೆಲ್ಲ ಈ ಧ್ಯಾನಕ್ಕೆ ಬರ್ಬೇಕು, ಈ ಹಾಲೆಲ್ಲ ಫುಲ್ ಆಗ್ಬೇಕು ಅಂತ ಒಂದು ಥಾಟ್ ಬಿಟ್ಟೆ. ನೋಡೋಣ, ಟೆಸ್ಟ್ ಮಾಡೋಣ. ಯಾವತ್ತೇ ಆಗ್ಲಿ ನಾವೊಂದು ಟೆಸ್ಟ್ ಮಾಡಿದಾಗ್ಲೇ ಅಲ್ವಾ ಅದ್ರದ್ದು ಇನ್ನು ಆ ಧ್ಯಾನದ್ದು ಶಕ್ತಿ ಏನಲ್ಲ ಅಂತ ಗೊತ್ತಾಗೋದು. ಅವಾಗ ನಾನು ಯಾರಿಗೆ ಇನ್ವೈಟ್ ಮಾಡ್ದೋ ಅವ್ರೆಲ್ಲರೂ ಧ್ಯಾನಕ್ಕೆ ಬಂದಿದ್ದಾರೆ. ಹಾಲೆಲ್ಲ ಫುಲ್ ಆಗಿದೆ. ಸುಮಾರು 41 ಮೆಂಬರ್ಸ್ ಧ್ಯಾನಕ್ಕೆ ಬಂದಿದ್ದಾರೆ. ನನಗೆ ಇಷ್ಟೊಂದ್ ಶಕ್ತಿ ಇದೆಯಾ ಈ ಧ್ಯಾನಕ್ಕೆ ಅಂತ ಹೇಳಿ ಗೌರಿ ಸರ್ ಅವರು, ನೀವೆಲ್ಲ ಚೆನ್ನಾಗಿ ಇನ್ವೈಟ್ ಮಾಡಿದೀರಾ ಮೇಡಮ್, ಎಲ್ಲ ಕರ್ದವ್ರೆಲ್ಲ ಬಂದಿದ್ದಾರೆ. ಆ ಥಾಟ್ ಪವರ್ ಅಂದ್ರೆ ನಮ್ಮ ಸಂಕಲ್ಪ ಶುದ್ಧಿ ಆದಾಗ ಅದು ವಿಶ್ವ ಕಲ್ಯಾಣಕ್ಕೆ ನಮ್ಗೆಲ್ಲರೂ ತಲುಪಿಸ್ಬೇಕಂತ ಇದ್ದಾಗ ಅದ್ ಖಂಡಿತವಾಗಿ ನೆರವೇರುತ್ತೆ ಅಂತ ಹೇಳಿದ್ರು. ಅವಾಗ ಅನ್ನಿಸ್ತು, ನಾವೇನೇ ಕೋರ್ಕೊಂಡ್ವಿ ನಮಿಗಾಗಿ ಕೋರ್ಕೋಬಾರ್ದು, ಎಲ್ಲರ ಲೋಕ ಕಲ್ಯಾಣಕ್ಕೆ ಮತ್ತೆ ಸಾಮೂಹಿಕವಾಗಿ ಕೋರ್ಕೊಂಡಾಗ ಎಷ್ಟು ಅದಕ್ಕೆ ಫಲ ಇರುತ್ತೆ ಅನ್ನೋದು ನನಗೆ ಅವಾಗ ತಿಳಿತು. ಅದಾದ್ಮೇಲೆ ಮಾಸ್ಟರ್ಸ್ ನಾನು ಒಂದು ಮನೆ ಶಿಫ್ಟಿಂಗ್ ಆಗ್ಬೇಕಾಗಿರೋ ಸಂದರ್ಭ ಬಂತು. ಒಬ್ರು ಮನೆ ಖಾಲಿ ಮಾಡಿ ಬೇರೆ ಮನೆಗೆ ನೀವ್ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭ ಬಂದಾಗ ನನಗೆ ಧ್ಯಾನದಲ್ಲಿ ನಿಜವಾಗ್ಲೂ ಎಲ್ಲಾ ಕಡೆ ಹುಡುಕಿದ್ರು ಮನೆ ಎಲ್ಲೂ ಸಿಗ್ತಾ ಇಲ್ಲ. ಧ್ಯಾನದಲ್ಲಿ ಒಂದೇ ಅನ್ಕೊಂಡಿದ್ದು, ನನಗೆ ಹೋಗೋ ಮನೆ ಓನರ್ ಇರ್ಕೂಡ್ದು, ಮನೆ ಓನರ್ ಇದ್ರು ಸಹ ಇಲ್ಲಿ ಇರ್ಬಾರ್ದು, ಬೇರೆ ಊರಲ್ಲಿ ಇರ್ಬೇಕು, ಮತ್ತೆ ಸಿಂಗಲ್ ಹೌಸ್ ಆಗಿರ್ಬೇಕು, ಅದ್ರಲ್ಲಿ 2-3 ಮನೆ ಆಗಿ ಪಾರ್ಟಿಷನ್ಸ್ ಅಪಾರ್ಟ್ಮೆಂಟ್ ತರ ಯಾವ್ದು ಇರ್ಕೂಡ್ದು ಅಂತ ಒಂದ್ ಥಾಟ್ ಬಿಟ್ಟೆ. ಅದ್ ಬಿಟ್ಮೇಲೆ ಒಂದ್ ವಾರಕ್ಕೆ ಮಾಸ್ಟರ್ಸ್ ಸಿಂಗಲ್ ಹೌಸ್ ಮನೆ ಓನರ್ ನೋಡಿದ್ರೆ ಬೆಂಗಳೂರಲ್ಲಿ ಇರ್ತಾರೆ. ಒಂದು ನನಗೆ ನಮ್ದೇ ಆದ ಓನ್ ಹೌಸ್ ತರ ಇತ್ತು. ನಾನ್ ಅನ್ಕೊಂಡಿದ್ದು ನನ್ನ ಮನೆಗಿದ್ರು ಸಹ ಓನ್ ಹೌಸ್ ತರ ಅನ್ನಿಸ್ಬೇಕು ಅಂತ. ಆ ಮನೆಗೆ ಶಿಫ್ಟ್ ಆದ್ವಿ ಮಾಸ್ಟರ್ಸ್. ಮಿರಾಕಲ್ ಏನಂದ್ರೆ ಪತ್ರಿ ಸರ್ ಅವರು ಬೆಂಗಳೂರಿಗೆ ಈ ತರ ಹುಬ್ಳಿ ಚಿತ್ರದುರ್ಗ ಹೋಗ್ಬೇಕಂದ್ರೆ ವಯ ಹಿರಿಯೂರ್ ಬಂದ್ಬಿಟ್ಟು ಸೆಂಟರ್ ಪಾಯಿಂಟ್, ನಮ್ ಮನೆ ಬೈಪಾಸ್ ಹತ್ರನೇ ಇರೋದು. ಗೌರಿ ಸರ್ ಅವರು ನಮಗೆ ಕಾಲ್ ಮಾಡ್ಬಿಟ್ಟು, ಮೇಡಮ್ ಹಿಂಗೆ ಪತ್ರಿ ಸರ್ ಅವ್ರು ಬರ್ತಾ ಇದಾರೆ, ಬೈಪಾಸ್ ಅಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವಾಗ ಮಂಜುನಾಥ್ ಸರ್ ಅವರು ಗೌರಿ ಸರ್ಗೆ ಫೋನ್ ಮಾಡಿದ್ರು, ಏನಾದ್ರು ಒಂಥರ ಬೈಪಾಸ್ ಅಲ್ಲಿ ಆದ್ರೆ ಅಟ್ಲೀಸ್ಟ್ ಸರ್ ಹತ್ರ ನಮ್ಗೆ 1 ನಿಮಿಷ ಸ್ಪೆಂಡ್ ಮಾಡಿದ್ರು ಅದ್ ನಮ್ ಭಾಗ್ಯ ಅಲ್ವಾ. ನಾವು ಟೀ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಪತ್ರಿ ಸರ್ ಅವರು ದುರ್ಗಕ್ಕೆ ಹೋಗ್ಬೇಕಾಯ್ತು ಒಂದು ಪ್ರೋಗ್ರಾಮ್ಗೆ. ಸರ್ ಫ್ರೆಶ್ ಅಪ್ ಆಗ್ಬೇಕಾಯ್ತು, ಸರ್ ಇಲ್ಲೇ ಫ್ರೆಶ್ ಅಪ್ ಆಗ್ತೀರಾ ಅಂತ ನಾವು ಗೌರಿ ಸರ್ ಕ್ಯಾಶುಯಲ್ ಆಗಿ ಹೇಳಿದ್ರು. ಆಯ್ತು ಅಂದ್ರು. ಸರ್ ಮೇಡಮ್ ಅವ್ರ ಮನೆ ಹತ್ರ ಬನ್ನಿ ಅಂತಂದಾಗ ಪತ್ರಿ ಸರ್ ಅವರು ಎಕ್ಕಡ ಮೀಲ್ ಅಂದ್ರು. ಸರ್ ಈ ಕಡೆ ದಿಗ್ರಂಟೆ ಪದ ಕಾರ್ ಎಕ್ಕೋ ಅಂತಂದ್ರು. ಸರಿ ಅಂತ ಹೇಳಿ ಕಾರ್ ಹತ್ಕೊಂಡು ನಮ್ ಮನೆಗ್ ಕರ್ಕೊಂಬಂದ್ಮೇಲೆ ಸರ್ ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಹೋದ್ರು. ನಿಜವಾಗ್ಲೂ ಮಾಸ್ಟರ್ಸ್ ಆ ಮನೆ ಬಾಡಿಗೆ ಮನೆಗೆ ಏನ್ ಸಂಕಲ್ಪ ಅನ್ಕೊಂಡಿದ್ದ ಆ ಮನೆ ಸಿಕ್ಕಿದ್ಮೇಲೆ ಪತ್ರಿ ಸರ್ ಅವ್ರು ವಿತಿನ್ 1 ಮಂತ್ ಅಲ್ಲಿ ನಮ್ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಹೋದ್ರು. ಆಮೇಲೆ ನನಗೆ ಕೆಲವು ದಿನಗಳ ನಂತರ ಗೊತ್ತಾಯ್ತು, ಯಾರೋ ಒಬ್ರು ನಮ್ ಮನೆಗ್ ಬಂದಿದ್ರು ಆಗ್ತಿರೋ ಬಾಡಿಗೆ ಮನೆಗೆ, ಈ ಮನೆ ವಾಸ್ತು ಚೆನ್ನಾಗಿಲ್ಲ ಅಂತ ಬಂದ್ರು. ಅದು ನಾವು ಪತ್ರಿ ಸರ್ ಅವ್ರು ಏನು ವಾಶ್ರೂಮ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ರು, ಆ ಜಾಗನೇ ಸರಿ ಇಲ್ಲ ಅಂತ ಅಂದ್ರು. ಸರಿ, ನಾನು ನಮ್ಮ ಮನೆ ಖಾಲಿ ಮಾಡೋಣ, ಬೇರೆ ಕಡೆ ಹೋಗೋಣ, ವಾಸ್ತು ಸರಿ ಇಲ್ಲ ಅಂತಾರೆ, ಈ ಮನೆಗ್ ಬಂದವ್ರು ಯಾರು ಸಕ್ಸಸ್ ಆಗಿಲ್ಲ ಅಂತ. ನಾನು ಒಂದೇ ಹೇಳಿದೆ ನಮ್ಮ ಮನೆಯವ್ರಿಗೆ, ಇಲ್ಲ ಕಣ್ರಿ, ನಾನು ಈ ಮನೆಯಲ್ಲೇ ಇದ್ಕೊಂಡು ನಮ್ ಸ್ವಂತ ಮನೆಗೆ ಕಾಲು ಇಡೋದು ಹೊರಗಿಟ್ರೆ ಇಲ್ಲಿ ಪತ್ರಿ ಸರ್ ಅವ್ರು ಬಂದ್ ಹೋಗಿರೋದ್ರಿಂದ ಅಲ್ಲಿ ನೆಗೆಟಿವ್ ಇರೋದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅಂದ್ರೆ ಒಂದು ಗುರುಗಳಿಗೆ ಅಂತ ನಮ್ದಾಗ ಅಲ್ಲಿ ಏನಿರುತ್ತೋ ಗೊತ್ತಿರಲ್ಲ ಅವ್ರಿಗೆ, ಮುಂದಿನ ಆಲೋಚನೆಗಳಾಗ್ಲಿ ಮುಂದಿನ ಒಂದು ವಿಚಾರಗಳಾಗ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ. ಮತ್ತೆ ಪತ್ರಿ ಸರ್ ಗಂದೆ, ಸರ್ ಥ್ಯಾಂಕ್ ಯು ಸರ್, ನೀವು ನಮ್ಮ ಮನೆಗ್ ಬಂದಿದ್ದಕ್ಕೆ, ಅಂದ್ರೆ ಮೇಲೆ ಕ್ರಿಯೇಟ್ ಆಗಿದೆ ಹಂಗಾಗಿ ಬಂದಿದೆ ಅಷ್ಟೇ, ಬಿಟ್ರೆ ನನ್ ಬಂದಿರೋದಲ್ಲ ಅಂತಂದ್ರು. ಬಟ್ ನನ್ನ ಸರ್ ಮನೆಗ್ ಬರಬೇಕು ಅಂತ ಅನ್ಕೊಂಡಿದ್ನಲ್ಲ, ಆ ಕ್ರಿಯೇಷನ್ಸ್ ಅಲ್ಲಿ ನಡೀತು. ಅದೇ ತರ ಮಾಸ್ಟರ್ಸ್ ನಾನು ಆ ಮನೆಯಿಂದ ಹೊರಗ್ ಕಾಲಿಟ್ಟಿರೋದು ಮಾಸ್ಟರ್, ಸ್ವಂತ ಮನೆಗೆ ಕಾಲಿಟ್ಟಿರೋದು. ಮತ್ತೆ ಈಗ್ಲೂ ಹೇಳ್ತಾರೆ ಆ ಮನೆ ಸರೌಂಡಿಂಗ್ಸ್ ಇರೋರು, ಈ ಮನೆಯಿಂದ ಸಕ್ಸಸ್ ಹೋಗಿರೋರು ನೀವೊಬ್ರೆ ಮೇಡಮ್ ಅಂತ ಹೇಳ್ತಾರೆ. ಅದೆಲ್ಲ ನೀವ್ ಮಾಡಿರೋ ಧ್ಯಾನ ಮತ್ತೆ ಗುರುಗಳು ಬಂದೋಗಿರೋದಕ್ಕೆ ನಿಮ್ಗೆ ಇದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಮಾಸ್ಟರ್ಸ್ ನಮ್ ಮನೆಗ್ ಬಂದಾಗ ಸರ್, ನಾನು ಎಲ್ಲಿ ಪ್ರತಿದಿನ ಧ್ಯಾನ ಮಾಡ್ತಿದ್ನೋ ಅದೇ ಜಾಗದಲ್ಲಿ ಸರ್ ಬಂದು ಕೂತಿದ್ರು ಮಾಸ್ಟರ್ಸ್. ಅವ್ರಿಗೆ ಹೇಗ್ ಗೊತ್ತು ನಾವ್ ಅಲ್ಲೇ ಬಂದಿದೀವಿ, ಅಲ್ಲೇ ಧ್ಯಾನ ಮಾಡ್ತೀವಿ ಅಂತ. ಅಂದ್ರೆ ಅವರು ಅಷ್ಟು
ದೈವಾಂಶ ಸಂಬುದ್ರು, ಅವ್ರಿಗೆ ತ್ರಿಕಾಲ ಜ್ಞಾನಿಗಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಮತ್ತೆ ಅದಾದ್ಮೇಲೆ ಒಂದಿನ ಮಾಸ್ಟರ್ಸ್ ಸರ್ ದಾವಣಗೆರೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸಂದರ್ಭ ಒಂದ್ ಬಂದಿತ್ತು. ಆ ಸಂದರ್ಭದಲ್ಲಿ ಸರ್ ಅಡಿಗೆ ಮಧ್ಯಾಹ್ನದ ಲಂಚ್ ಅರೇಂಜ್ ಮಾಡ್ರಿ ಅಂತ ಅಂದಾಗ ನಮ್ಮ ಮನೇಲೆ ಅರೇಂಜ್ ಮಾಡಿದ್ವಿ. ಅವಾಗ ಏನಾಯ್ತು ಅಂದ್ರೆ ತರಕಾರಿ ಎಲ್ಲ ಬೇಕಾಗಿತ್ತು. ಗೌರಿ ಸರ್ ನಮ್ಗೇನು ಗೊತ್ತಿಲ್ಲ, ಹೆಲ್ಪ್ ಮಾಡಿ ಸರ್ ಅಂದ್ರೆ ಸರ್ ಎಲ್ಲ ಹೋಗಿ ತರಕಾರಿ ತಂದ್ಕೊಟ್ರು. ಮಂಜುಳಾ ಮೇಡಮ್ ಅವರು ಸ್ವಲ್ಪ ಕಿಚನ್ ಅಲ್ಲಿ ಅರೇಂಜ್ ಸರ್ ಬರೋಷ್ಟೊತ್ತಿಗೆ ನಾವೆಲ್ಲ ಬೇಳೆ ಬೇಯಿಸಿ ಅನ್ನ ಮಾಡಿ ಸ್ವಲ್ಪ ತರಕಾರಿಗಳೆಲ್ಲ ವಾಶ್ ಮಾಡಿ ಸೈಡಿಗೆ ಇಟ್ಟಿದ್ವಿ. ಅದಾದ್ಮೇಲೆ ಗೌರಿ ಸರ್ ಅವ್ರಿಗೆ ಏನ್ ಮಿರಾಕಲ್ ಆಯ್ತು ಅಂದ್ರೆ ಹಾಗಲಕಾಯಿ ಅಂದ್ರೆ ಪತ್ರಿ ಸರ್ ಅವರು ಇಷ್ಟ. ಅದು ಗ್ರೀನ್ ಕಲರ್ ಆಗಿರೋ ಹಾಗಲಕಾಯಿ ಬೇಕು. ಅಲ್ಲಿ ಅವತ್ತು ಶನಿವಾರ ನಮ್ಮೂರಲ್ಲಿ ಸಂತೆ. ಎಲ್ಲಿ ನೋಡಿದ್ರು ಬಿಳಿ ಹಾಗಲಕಾಯಿ ಸಿಗ್ತಾ ಇದೆ, ಹಸಿರು ಹಾಗಲಕಾಯಿ ಎಲ್ಲೂ ಸಿಗ್ತಾ ಇಲ್ಲ. ಮತ್ತೆ ಗೌರಿ ಸರ್ ಅವ್ರು ಫೋನ್ ಮಾಡ್ಬಿಟ್ಟು ಮಂಜು ಸರ್ಗೆ ಹಿಂಗೆ ಬಿಳಿ ಹಾಗಲಕಾಯಿ ಇದೆಯಪ್ಪ, ಗ್ರೀನ್ ಹಾಗಲಕಾಯಿ ಎಲ್ಲೂ ಇಲ್ಲ, ಹಸಿರುದು ಏನ್ ಮಾಡೋದು ಅಂದ್ರೆ ಸರಿಗೆ ಫೋನ್ ಮಾಡ್ತೀನಿ ಅಂದ್ರು. ಸರ್ ಫೋನ್ ತಗೊಂಡ್ಬಿಟ್ಟು ಅಲ್ಲೇ ಮುಂದಕ್ಕೆ ಹೋಗು, ಸಿಗುತ್ತೆ, ಯಾಕೆ ಸಿಗಲ್ಲ ಅಂತಂದ್ರು. ನೋಡಿದ್ರೆ ಸರ್ ಹೋದ ತಕ್ಷಣನೇ ಅಲ್ಲಿ ಒಬ್ಬ ಅಜ್ಜಿ ಆಗ್ತಾನೆ 2 kg ನಮ್ಗೆ ಎಷ್ಟು ಬೇಷ್ಟ ಅಷ್ಟ್ ಹಾಗಲಕಾಯಿ ಸುರ್ಕೊಂಡು ಇದ್ರು. ಸರ್ ಹೋದ ತಕ್ಷಣ ಅಮ್ಮ ಅದ್ ಎಷ್ಟಾದ್ರೂ ಇರ್ಲಿ ಅಂತ ದುಡ್ಡು ಕೊಟ್ಬಿಟ್ಟು ಹಾಗಲಕಾಯಿ ತಂದ್ರು. ಸರ್ ಬರ್ತಾರೆ ಅಡಿಗೆಗೆ ಅಂದ್ರೆ ನಾವೆಲ್ಲ ಅವಾಗ್ಲೇ ತರಕಾರಿ ಎಲ್ಲ ತರಬೇಕು, ವಾಶ್ ಮಾಡಿ ಇಡ್ಬೇಕು. ಆಮೇಲೆ ಸರ್ ಬಂದಾದ್ಮೇಲೆ ಅವಾಗ ನಮ್ಗೆ ಕಿಚನ್ ಅಲ್ಲಿ ಯಾವ ತರ ಪಾತ್ರೆಗಳು ಅಂದ್ರೆ ನಮ್ದು ಪುಟ್ಟು ಫ್ಯಾಮಿಲಿ ಎಲ್ಲ ಪಾತ್ರೆಗಳೆಲ್ಲ ಚಿಕ್ಕವು. ಸರ್ ಬರ್ತಾರೆ ಅಂದಾಗ ಆ ಪಾತ್ರೆಗೆ ಒಂದು ಓಡಾಡಿದ್ದು ಮಾಡಿದ್ದು ಎಲ್ಲ ಒಂದ್ ಸರ್ಕಸ್. ಸರ್ ನೀವ್ ಈಗೇನ್ ಅಡ್ಗೆ ಮಾಡೋದು, ಈಗೇನ ಎಲ್ಲ ಮಾಡೋದು ಅಂತ ಹೇಳಿ ಅಂದ್ರೆ ನಮ್ಮಲ್ಲಿರೋ ಅಜ್ಞಾನನೆಲ್ಲ ಅವತ್ತು ಸರ್ ನಾನ್ ಸ್ಟಾಪ್ ಆಗಿ ಬೈದು ನಮ್ಮನ್ನೆಲ್ಲ ತೊಳೆದು ಹಾಕಿದ್ರು. ಆಮೇಲೆ ಹೋಗ್ಬೇಕಾದ್ರೆ ಸರ್ ಏನಂದ್ರು, ಹೆಂಗಿತ್ತು ಇವತ್ ಕೋಟ ಅಂದ್ರೆ ಸರ್ ನಿಮ್ ಬ್ಯಾಟಿಂಗ್ ಸೂಪರ್ ಆಗಿತ್ತಂತ ಗೌರಿ ಸರ್. ನಾನಂತೂ ಮನ್ಸಲ್ಲಿ ಸರ್ ಇರೋವರೆಗೂ ಅಂದ್ರೆ ನಮಗ್ ಗೊತ್ತಿರಲ್ಲ ಅರೇಂಜ್ಮೆಂಟ್ಸ್ ಹೇಗ್ ಮಾಡೋದು, ಫಸ್ಟ್ ಟೈಮ್ ಹೇಳಿದ್ರ ಮನ್ಸಲ್ಲಿ ಸರ್ ಸಾರಿ ಸರ್ ಅಂತ ಒಂದ್ ಕ್ಷಣನೂ ಅನ್ಕೊಂತಾ ಇದ್ದೆ. ಯಾಕಂದ್ರೆ ಅದು ನಮಗ್ ಗೊತ್ತಿಲ್ಲದೆ ನಡೆದಿರೋಂತದ್ದು. ಬಟ್ ಸರ್ ನಮ್ಮಲ್ಲಿ ಅದನ್ನ ನೋಡ್ತಾ ಇಲ್ಲ, ಅವ್ರು ನಮ್ಮಲ್ಲಿರೋ ಅಜ್ಞಾನನ ತೊಳೆಯೋದಕ್ಕೋಸ್ಕರ ಸರ್ ಬೈತಾ ಇದ್ರು. ಮಾಸ್ಟರ್ಸ್ ಅವತ್ತು ದಿನ ನಾವ್ ಒಂದು 10 ಮೆಂಬರ್ಸ್ ಅಂತ ಹೇಳಿ ಒಂದ್ ಪಾತ್ರೆಲಿ ಅನ್ನ ಮಾಡಿದ್ರಿ. ಮಿರಾಕಲ್ ಅಂದ್ರೆ ಅವತ್ತು 30ರಿಂದ 40 ಜನ ಊಟಕ್ಕೆ ಬಂದಿದ್ದಾರೆ. ಅಷ್ಟು ಅಡಿಗೆ ಅಷ್ಟು ಜನಕ್ಕಾಗಿ ಇನ್ನು 2 ಊಟ ಮಾಡ್ಬೋದು. ಅವತ್ ನಿಜವಾಗ್ಲೂ ಕೃಷ್ಣನ ಒಂದು ನಾವು ಅವತಾರದಲ್ಲಿ ಒಂದ್ ಭಾಗ ಅಂತೀವಲ್ಲ ಅದನ್ನ ನೋಡಿದೀವಿ ಮಾಸ್ಟರ್ಸ್. ನಿಜವಾಗ್ಲೂ ನನಗೆ ಆಶ್ಚರ್ಯ, ಇಷ್ಟ್ ಜನ ಬಂದಿದ್ದಾರೆ, ಇಷ್ಟು ಪಾತ್ರೆ ಅನ್ನ ಹೇಗಾಗುತ್ತಪ್ಪ ಅಂತಂದ್ರೆ ನೋಡಿದ್ರೆ ಇಬ್ಬರು ವ್ಯಕ್ತಿಗಳು ತಿನ್ಬೋದು. ಮತ್ತೆ ಅಷ್ಟು ಅಂದ್ರೆ ಅಕ್ಷಯ ಪಾತ್ರೆ ನೋಡಿದೀನಿ, ನಿಜವಾಗ್ಲೂ ಕೃಷ್ಣನ ಒಂದು ಅವತಾರ ನೋಡಿದೀನಿ ಅಂತ ಫೀಲ್ ಆಯ್ತು ಫಸ್ಟ್ ಟೈಮು. ನಾನು ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಕೆಲವರೆಲ್ಲ ಗ್ಯಾದರ್ ಆಗ್ತಾರಲ್ಲ ಅವ್ರಿಗೆಲ್ಲ ನೋಡ್ರಿ ನಮ್ಮ ಮನೆಗ್ ಪತ್ರಿ ಸರ್ ಬಂದಿದ್ರು, ಈ ಫುಡ್ ಟೇಸ್ಟ್ ಮಾಡಿ ಹೇಗೆ ಅಂದ್ರೆ ಇದಕ್ಕೇನು ಹಾಕಿಲ್ಲ, ಮಸಾಲೆ ಇಲ್ಲ, ಏನಿಲ್ಲ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಎಣ್ಣೆ ಇಷ್ಟೇ. ಮತ್ತೆ ರುಚಿ ಹೆಂಗಿದೆ ಅಂದ್ರೆ ಮಾಡಿರೋಂತ ಕೈ, ಅವರ ಒಂದು ಕಾನ್ಶಿಯಸ್ನೆಸ್ ಅದು ಅಷ್ಟು ರುಚಿ ಕೊಡುತ್ತೆ ಅಂತ ಅವರೆಲ್ಲ ಫೀಲ್ ಆದ್ರು. ಮತ್ತೆ ಅವ್ರಿಗೆ ತಗೊಂಡೋಗ್ ಕೊಟ್ಟಾಗೆಲ್ಲ ಆ ಥಾಟ್ಸ್ ಹೆಂಗಿತ್ತು ಅಂದ್ರೆ ಪತ್ರಿ ಸರ್ ಅವ್ರ ಫುಡ್ ಯಾರು ಟೇಸ್ಟ್ ಮಾಡ್ತಾರೋ ಅವ್ರ ಧ್ಯಾನಕ್ಕೆ ಬರ್ಬೇಕು, ಅವ್ರ ಮಾಂಸಾಹಾರಿಗಳೆಲ್ಲ ಆಗಿರೋರೆಲ್ಲ ಶಾಕಾಹಾರಿಗಳಾಗ್ಬೇಕು ಅಂತ ಅನ್ಕೊಂಡೆ ನಾನು ತಗೊಂಡೋಗ್ ಕೊಟ್ಟೆ. ಮತ್ತೆ ನನ್ ಮಗ ಮಾಸ್ಟರ್ಸ್ ಎಷ್ಟು ಅಂದ್ರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದ, ಅವ್ರ ಸೆಕೆಂಡ್ ಸ್ಟ್ಯಾಂಡರ್ಡ್. ಅವನು ಪತ್ರಿ ಸರ್ ಬರ್ತಾರೆ ಅಂದ್ರೆ ಹೋಗಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳ್ಬಾ ಅಂದ್ರೆ ಅವ್ರ ಮನೆಯವ್ರಿಗೆಲ್ಲ ಹೋಗಿ ನಮ್ಮನೆಗೆ ಪತ್ರಿ ಸರ್ ಬರ್ತಾರೆ ಬನ್ನಿ, ನಮ್ಮನೆಗೆ ಪತ್ರಿ ಸರ್ ಅವ್ರು ಬರ್ತಾರೆ ಬನ್ನಿ ಅಂತ ಅವ್ನ್ ಖುಷಿಯಾಗಿ ಎಲ್ಲಾರ್ನು ಹೋಗಿ ಕರ್ಕೊಂಡ್ ಬರ್ತಾ ಇದ್ದ. ಬರ್ಲಿಲ್ಲ ಅಂದ್ರೆ ಇಲ್ಲ ಆಂಟಿ ನೀವ್ ಬನ್ನಿ ನಮ್ಮನೆಗ್ ಪತ್ರಿ ಸರ್ ಬರ್ತಾರೆ ಅಂತ ಕರ್ಕೊಂಡ್ ಬರ್ತಿದ್ರು. ಅದಾದ್ಮೇಲೆ ಮಾಸ್ಟರ್ಸ್ ಈಗ ಮನೆ ಕಟ್ಬೇಕನ್ನೋ ಥಾಟ್ ಬಂತಲ್ವಾ. ನಾನು 2 ವರ್ಷದಿಂದ ಸತತವಾಗಿ ನಾವು ಸೈಟ್ ಹುಡುಕ್ತಾ ಇದ್ರೆ ನಮ್ಮ ಮನೆಯವರು ಈ ಹುಡುಗ ಬಾಲಾಜಿ ಮನೆ ಕಟ್ಟಲ್ಲ ಬಿಡು, ಸೈಟ್ ತಗೊಳಲ್ಲ, ಯಾವಾಗ ನೋಡಿದ್ರು ವಾಪಸ್ ಹೋಗ್ತಾರೆ ಅಂದ್ರ. ನಾನ್ ಧ್ಯಾನದಲ್ಲಿ ಕೂತ್ಕೊಂಡೆ, ಮಾಸ್ಟರ್ಸ್ ಯಾಕೆ ನಾನು ಮನೆ ಕಟ್ಬೇಕಂದ್ರೆ ಇದಾಗ್ತಿಲ್ಲ ಅಂತ ಅಂದ್ಕೊಂಡಾಗ ಒಂದು ಇಂಟ್ಯೂಷನ್ ಅಲ್ಲಿ ನೀನು ಪಿರಮಿಡ್ ಕಟ್ಬೇಕಂತ ಅನ್ಕೊಂಡಿಲ್ಲ, ಫಸ್ಟ್ ಪಿರಮಿಡ್ ಕಟ್ತೀಯ ಅಂತೂ ಇಮಿಡಿಯೇಟ್ ಆಗುತ್ತೆ ಅಂತ. ಸರಿ ಅಂತ ಹೇಳಿ ನನ್ ಥಾಟ್ ಬಿಟ್ಟಿದ್ದು ಡಿಸೆಂಬರ್ 15, 2015ರಲ್ಲಿ ನನಗೆ ಈ ಥಾಟ್ ಬಂತು, ಸಂಕಲ್ಪ ಮಾಡ್ಕೊಂಡೆ. ಯಾವ ರೀತಿ ಸಂಕಲ್ಪ ಅಂದ್ರೆ ಹಿರಿಯರಲ್ಲಿ ಯಾರ್ಯಾರು ಪಿರಮಿಡ್ ಕಟ್ಬೇಕಂತಿದಾರೋ ಅವ್ರಿಗೆಲ್ಲರಿಗೂ ಮನೆಗಳಾಗ್ಲಿ, ಹಾಗೆ ಗೌರಿ ಸರ್ ಅವರು ಹಿರಿಯರಲ್ಲಿ ಒಂದ್ ಸೆಂಟರ್ ಆಗ್ಬೇಕಂತ ಬಹಳ
ಅವರು ಅದಕ್ಕಾಗಿ ಅವ್ರು ತಪನ ಪಡ್ತಾ ಇದ್ರು ಮಾಸ್ಟರ್ಸ್. ನಿಜವಾಗ್ಲೂ ಒಂದು ಹಿರಿಯರಲ್ಲಿ ಸೆಂಟರ್ ಆಗ್ಬೇಕು, ಪಿರಮಿಡ್ ಸೆಂಟರ್ ಆಗ್ಬೇಕು ಅಂತ ಬಹಳ ತವಕದಿಂದ ಇದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಹಿರಿಯರಲ್ಲಿ ಒಂದು ಸೆಂಟ್ರು ಆಗ್ಬೇಕು, ಯಾರ್ಯಾರು ಮನೆ ಕಟ್ಬೇಕಂತ ಅನ್ಕೊಂತಾರ ಅವ್ರಿಗೆಲ್ಲ ಪಿರಮಿಡ್ ಕಟ್ಬೇಕನ್ನೋ ಥಾಟು ಬರ್ಲಿ, ಜೊತೆಗೆ ನಾನು ಇದ್ರಲ್ಲಿ ಪಿರಮಿಡ್ ಕಟ್ತೀನಿ ಅಂತ ಅನ್ಕೊಂಡಿದ ತಕ್ಷಣನೇ ಮಾರ್ಚ್ಗೆಲ್ಲ ನಮಗ್ ಸೈಟ್ ಓಕೆ ಆಯ್ತು, ಏಪ್ರಿಲ್ಗೆಲ್ಲ ರಿಜಿಸ್ಟ್ರೇಷನ್ ಆಯ್ತು. 2016 ಆಗಸ್ಟ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕಾದ್ರು ಅಷ್ಟೇ ಮಾಸ್ಟರ್ಸ್, ನನ್ಗೆ ಏನಾದ್ರೂ ಒಂದು ಮೆಟೀರಿಯಲ್ ಬೇಕಂದ್ರೆ ನಾನು ಬಸ್ಸಲ್ಲಿ 3 ಅವರ್ಸ್ ಬ್ಯಾಂಗ್ಳೂರ್ ಹೋಗ್ಬೇಕಂತ ಜರ್ನಿ ಅಲ್ವಾ, ಆ ಟೈಮಲ್ಲಿ ಸುಮ್ನೆ ಧ್ಯಾನ ಕುತ್ಕೊಂಡ್ಬಿಡ್ತಾ ಇದ್ದೆ. ಧ್ಯಾನ ಕುತ್ಕೊಂಡು ನನಗೆ ಪರ್ಟಿಕ್ಯುಲರ್ ಆಗಿರೋಂತ ಮೆಟೀರಿಯಲ್ ಮತ್ತೆ ಇಷ್ಟೇ ಕಾಸ್ಟ್ ನನಗೆ ಇದ್ರಲ್ಲೇ ಸಿಗ್ಬೇಕಪ್ಪ, ನನ್ ಬಜೆಟ್ ಇದೆ ಅಂತ ಅನ್ಕೊಂಡಾಗ ಅದ್ ಹೇಗ್ ಹೋಗ್ತಿದ್ವೋ ಏನೋ ಗೊತ್ತಿಲ್ಲ, ಯಾರೋ ಒಬ್ರು ನಮಗ್ ಕರ್ಕೊಂಡ್ ಹೋಗ್ತಾ ಇದ್ರು. ಅಷ್ಟೇ ನಮ್ ಬಜೆಟ್ಗೆ ಆ ಕ್ವಾಲಿಟಿ ಐಟಮ್ ಹಾಗೆ ಸಿಗ್ತಾ ಇತ್ತು. ಮತ್ತೆ ಮಾಸ್ಟರ್ಸ್, ನಾನು ಮನೆಯಲ್ಲಿ ಯಾವ ತರ ಅನ್ಕೊಂಡಿದ್ದೆ ಅಂದ್ರೆ ಪಿರಮಿಡ್ ಡ್ಯೂರೋಫ್ಲೆಕ್ಸ್ ಹೌಸ್ ಅಲ್ಲಿ ಹಾಲಲ್ಲಿ ಬರ್ಬೇಕು. ಹಾಲಲ್ಲಿ ಬಂದ್ಬಿಟ್ಟು ಯಾವ್ದೇ ವ್ಯಕ್ತಿಗಳು ಬಂದ್ರು ಹಾಲಲ್ಲಿ ಕುತ್ಕೊಂಡ್ರು, ಈ ಮನೆ ಎಷ್ಟು ಪ್ರಶಾಂತವಾಗಿದೆಯಲ್ಲ, ಇದು ಏನಿದು ಅಂತ ಕೇಳಿದಾಗ ಇದು ಪಿರಮಿಡ್, ಈ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಎಷ್ಟು ಶಕ್ತಿ ಇರುತ್ತೆ ಅನ್ನೋದ್ರಿಂದ ನಾನು ಒಂದ್ ಧ್ಯಾನ ಪ್ರಚಾರ ಮಾಡೋಕ್ಕೂ ಅವಕಾಶ ಇದೆ. ಮತ್ತೆ ಆ ಎನರ್ಜಿಸ್ ಫೀಲ್ ಆದಾಗ ಅವ್ರಿಗೂ ಧ್ಯಾನ ಮಾಡ್ಬೇಕನ್ನೋ ಥಾಟ್ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಆ ಸಂಕಲ್ಪ ಇಟ್ಕೊಂಡು ಹಾಲಲ್ಲೇ ಮಾಡಿದೆ. ಸಪ್ರೇಟ್ ರೂಮ್ ಅಲ್ಲಾದ್ರೆ ನಮಗ್ ವೈಯಕ್ತಿಕವಾಗಿರುತ್ತೆ, ಆ ಹಾಲಲ್ಲಿ ಕಟ್ಕೊಂಡ್ರೆ ಸಾಮೂಹಿಕವಾಗಿ ಇರುತ್ತೆ. ಮತ್ತೆ ಯಾರ್ ಬೇಕಿದ್ರು ಕುತ್ಕೊಂಡು ನಾನು ಧ್ಯಾನ ಮಾಡಿಸ್ಬೋದು, ಹೇಳ್ಬೋದು. ಆದಷ್ಟು ನಾವು ಇರೋದೇ ಎಲ್ಲ ಹಾಲಲ್ಲಿ ಮಾಸ್ಟರ್ಸ್, ರೂಮ್ ಅಂದ್ರೆ ಮಲಗಕ್ ಮಾತ್ರ ಬರ್ತೀವಿ ಅಷ್ಟೇ. ಹಾಗಾಗಿ ನಾನು ಹಾಲೆಲ್ಲ ಹಾಕಿಸ್ಕೊಂಡೆ. ಮತ್ತೆ ಅದಾದ್ಮೇಲೆ ಮಾಸ್ಟರ್ಸ್, ಆ ಮನೆ ಕಟ್ಬೇಕಾದ್ರೆ ಭೂಮಿ ಪೂಜೆಗೆ ಯಾರೋ ಮಾಸ್ಟರ್ಸ್ ಬರೋದು ಹಿಂದಿನ ದಿನ. ಮತ್ತೆ ಅದು ನೋಡಿ ಅವತ್ತು ಆ ಮನೆ ಫಸ್ಟ್ ಫ್ಲೋರ್ RCC ಹಾಕ್ಬೇಕಾದ್ರೆ ನಾನು ಪುರೋಹಿತರ ಹತ್ರ ಡೇಟ್ ಹಾಕಿಸ್ಕೊಂಡಾಗ ಮಿರಾಕಲ್ ಏನಂದ್ರೆ ಪತ್ರಿ ಸರ್ ಅವ್ರ ಹುಟ್ಟುಹಬ್ಬದ ದಿನ 11/11/2016 ಅದೇ ಡೇಟ್ ಕೊಟ್ರು. ನಾನು ಅದೇ ಡೇಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಏನೇ ಒಂದು ಪೂಜೆ ಕಾರ್ಯಕ್ರಮಗಳು ಪುರೋಹಿತರು ಕೊಟ್ರು, ನಾನು ಯಾವ ಟೈಮಲ್ಲಿ ಧ್ಯಾನ ಕುತ್ಕೊಂತಿದ್ದೋ ಅದೇ ಟೈಮ್ ಅವ್ರು ಬರ್ಕೊಡೋರು. ನಾನು ಅದೇ ಟೈಮಲ್ಲಿ ಧ್ಯಾನ ಮಾಡ್ಕೊಂಡು ಆ ಮನೆ ಕನ್ಸ್ಟ್ರಕ್ಷನ್ ಕೆಲ್ಸಗಳಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ. ಮತ್ತೆ ಆ ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಮಾಸ್ಟರ್ಸ್, ನಮ್ಮೂರಲ್ಲಿ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರೋಂತ ತೇರುಮಲ್ಲೇಶ್ವರ ಜಾತ್ರೆ. ಆ ಪಿರಮಿಡ್ ಕನ್ಸ್ಟ್ರಕ್ಷನ್ ದಿನ ಆ ದಕ್ಷಿಣ ಕಾಶಿಯ ತಿರುಮಲ್ಲೇಶ್ವರ ಜಾತ್ರಾ ದಿನನೇ ಅದು ಕೂಡ ಕನ್ಸ್ಟ್ರಕ್ಷನ್ ಆಗಿರೋದು. ಆ ಈಶ್ವರ ಅಲ್ವಾ, ಆ ಈಶ್ವರ ಯಾವಾಗ್ಲೂ ಏನ್ ಮಾಡ್ತಿರ್ತಾರೆ, ಧ್ಯಾನ ಮಾಡ್ತಿರ್ತಾರೆ ಅಲ್ವಾ, ಆ ತರ. ಮತ್ತೆ ಪ್ರೇಮ್ನಾಥ್ ಸರ್ ಅವರು ಫಸ್ಟ್ ಫ್ಲೋರ್ RCC ಆದ್ಮೇಲೆ ಇಲ್ಲ ಮೇಡಮ್ ನಿಮ್ ಮನೆ ನೋಡ್ಬೇಕು ಬನ್ನಿ ಅಂತ ಅಂದಾಗ ಫಸ್ಟ್ ಫ್ಲೋರ್ RCC ಮಾತ್ರ ಆಗಿತ್ತು. ಕೂತು ಧ್ಯಾನ ಮಾಡಿದಾಗ ಪ್ರೇಮ್ನಾಥ್ ಸರ್ ಅವರು, ಮೇಡಮ್ ಬಹಳ ಎನರ್ಜಿ ಬರ್ತಾ ಇದೆ, ಒಂಥರ ಎನರ್ಜಿ ಗಂಗೆ ಮಾತೆ ತರ ಹರಿದ್ ಬರ್ತಾ ಇದೆ ಈ ಮನೆಗೆ ಅಂತಂದು. ನಿಜವಾಗ್ಲು ನಾನು ಮತ್ತೆ ಆ ಮನೆಯಲ್ಲಿ ಸುಮ್ನೆ ಇದ್ರು ಮಾಸ್ಟರ್ಸ್, ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲೆಲ್ಲ ನಾನು ಕುತ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ದೆ. ಯಾರಾದ್ರೂ ಹೊಸಬ್ರು ಬಂದ್ರು ಅಲ್ಲೇ ನಾನು ಧ್ಯಾನನ ಹೇಳ್ಕೊಡ್ತಾ ಇದ್ದೆ, ಹಿಂಗ್ ಮಾಡಿ ಅಂತ. ಅದಾದ್ಮೇಲೆ ಮಾಸ್ಟರ್ಸ್, ಅದು ಏನೇ ಮಾಡ್ಲಿ ಯಾಕೋ ಓಪನಿಂಗ್ ಟೈಮಲ್ಲಿ ಕೆಲವು ಇಶ್ಯೂಸ್ ಬಂತು. ಮತ್ತೆ ಅದಾದ್ಮೇಲೆ ನನಗೆ ಯಾಕೋ ಯಾರು ಸಪೋರ್ಟ್ ಇಲ್ಲ ತರ ಅನ್ನಿಸ್ತು. ಅದು ಏನಾಯ್ತು ಏನೋ ಗೊತ್ತಿಲ್ಲ. ಮತ್ತೆ ನಾಳೆ ಓಪನಿಂಗ್ ಆಗ್ಬೇಕು, ಎಲ್ಲ ಗೆಸ್ಟ್ ಬರ್ತಾರೆ ಏನಪ್ಪಾ ಅಂದಾಗ ನನಗೆ ಗೌರಿ ಸರ್ ಕಾಲ್ ಮಾಡ್ಬಿಟ್ಟು, ಮೇಡಮ್ ಪ್ರೇಮ್ನಾಥ್ ಸರ್ ಅವರು ಹಿರಿಯರಿಗೆ ಬರ್ತಾ ಇದಾರೆ, ನಿಮ್ ಮನೆ ಕರ್ಕೊಂಬರ್ಲ ಅಂತ. ಸರ್ ಖಂಡಿತವಾಗಿ ಕರ್ಕೊಂಬರ್ರಿ ಅಂತ ಅಂದೆ. ರಾಯದುರ್ಗ ರವಿಚಂದ್ರ ಸರ್ ಅವ್ರು ಬಂದ್ರು. ರಾಯದುರ್ಗ ರವಿಚಂದ್ರ ಸರ್ ಅವ್ರು ಬಂದು, ಮೇಡಮ್ ನಿಮ್ ಮನೆ ಎಲ್ಲ ಸೂಪರ್ ಆಗಿದೆ, ನಂಗೆ ಯಾಕೋ ಇಲ್ಲಿ ಧ್ಯಾನ ಮಾಡ್ಬೇಕು ಅನಿಸ್ತಾ ಇದೆ ಅಂತ. ಅವ್ರು ಪ್ರಾಣ ಪ್ರತಿಷ್ಠಾಪನೆ ಧ್ಯಾನ ಅಂತ ಹೇಳಿ 1/2 hour ಮಾಡಿಸಿದ್ರು ಮಾಸ್ಟರ್ಸ್. ನಾವೆಲ್ಲ ಕುತ್ಕೊಂಡು ಧ್ಯಾನ ಮಾಡಿದ್ವಿ. ನಿಜವಾಗ್ಲು ರವಿಚಂದ್ರ ಸರ್ ಅವರು ಧ್ಯಾನ ಸ್ಟಾರ್ಟ್ ಮಾಡದಾಗ್ಲಿಂದ ಆ ಮನೆಗೆ ನಿಜವಾಗ್ಲೂ ಜೀವ ಕಳೆ ಬಂತು. ಅಲ್ಲಿಂದ ನಾನ್ ಸ್ಟಾಪ್ ಚಪ್ರ ಹಾಕೋದ್ರಿಂದ ಹಿಡಿದು ಒಂಥರ ಆ ಜೀವ ಕಳೆ ಬಂದು ನಾವ್ 2 ದಿನ ಅದು ಥಾಟ್ಲೆಸ್ ಅಲ್ಲಿ ನಾನು ಆ ಓಪನಿಂಗ್ ಕಾರ್ಯಕ್ರಮಗಳೆಲ್ಲ ಅದ್ಭುತವಾಗಿ ಮಾಡಿದ್ವಿ ಮಾಸ್ಟರ್ಸ್. ಆ ಗೃಹ ಪ್ರವೇಶ ದಿನ ಮಾಸ್ಟರ್ಸ್ 2 ಗಂಟೆಯಲ್ಲಿ 10 ನಿಮಿಷ ಇದ್ದಕ್ಕಿದ್ದಂಗೆ ಮಳೆ ಬರೋ ಮೂಮೆಂಟ್ ಇಲ್ಲ, ಕ್ಲೌಡ್ಸ್ ಇಲ್ಲ, ಏನಿಲ್ಲ, ಇದಕ್ಕಿದಂಗೆ ಮಳೆ ಬಂದ್ಬಿಡುತ್ತೆ. 10 ನಿಮಿಷ ದಬ ದಬ ಅಂತ. ಎಲ್ಲಾರು ಅಯ್ಯೋ ಮಳೆ ಬಂದ್ಬಿಡ್ತಲ್ಲ ಅಂತ ನಾನ್ ಫೀಲ್ ಆದ್ರೆ, ಇಲ್ಲಮ್ಮ ನೀವ್ ಹಂಗ ಅನ್ಬಾರ್ದು, ಪಂಚಭೂತಗಳು ಮೇಲಿಂದ ದೇವತೆಗಳೆಲ್ಲ ಖುಷಿ ಆಗಿದ್ರೇನೆ ಅಕ್ಷಂತ ರೂಪದಲ್ಲಿ ನಿಮಗೆ
ಮಳೆ ಕೊಟ್ಟಿದ್ದಾರೆ, ಹಂಗ ಅನ್ಬಾರ್ದು, ಬಹಳ ಒಳ್ಳೇದು ಅಂತಂದ್ರು. ಓಕೆ, ನಾವು ಪಿರಮಿಡ್ ಕಟ್ಟಿರೋದಕ್ಕೆ ಮಾಸ್ಟರ್ಸ್ ಎಲ್ಲ ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಮಳೆ ಕೊಟ್ಟಿದೆ ಅಂತ ಅನ್ಕೊಂಡೆ. ಅದಾದ್ಮೇಲೆ ಮಾಸ್ಟರ್ಸ್ ಕೋವಿಡ್ ಅನ್ನೋದು ಸ್ಟಾರ್ಟ್ ಆಯ್ತು, ಎಲ್ಲರಿಗೂ ಗೊತ್ತು. ಅವಾಗೆಲ್ಲ ಇನ್ನು ಝೂಮ್ ಕಾರ್ಯಕ್ರಮಗಳು ಆಗ್ತಾನೆ ಸ್ಟಾರ್ಟ್ ಆಗ್ತಾ ಇದ್ವು. ಅವಾಗ ಝೂಮ್ ಸ್ಟಾರ್ಟ್ ಆದಾಗ ಮೈತ್ರೇಯ ಧ್ಯಾನಾನಂದ್ ಸಹ ಗೌರಿ ಸರ್ ಒಂದು ಮಾಡಿದ್ರು ಚಾನಲಿಂಗ್, ಒಂದು ಆಪ್ ಇದ್ ಮಾಡಿದ್ರು. ಇದೇ ತರ ಝೂಮ್, ನೀವು ಮಹಾತಾರಾ ಬಾಬಾ ಫೌಂಡೇಶನ್ ಯಾವ ತರನೋ ಮೈತ್ರೇಯ ಧ್ಯಾನಾನಂದ್ ಕೂಡ ಇದ್ ಮಾಡ್ತಿದ್ರು. ಅಲ್ಲಿ ಇದೇ ತರ ನಾವು ಆಂಕರಿಂಗ್ ಮಾಡಿದ್ವಿ, ಧ್ಯಾನ ಮಾಡಿಸೋದು ಎಲ್ಲ ಮಾಡ್ತಾ ಇದ್ವಿ. ಒಂದು ಇನ್ಸಿಡೆಂಟ್ ಏನ್ ಬಂತು ಅಂದ್ರೆ, ನಮ್ ತಂದೆ ಸಡನ್ ಆಗಿ ತೀರ್ಕೊಂಡೋದ್ರು ಕಾರ್ಡಿಯಲ್ ಅಟ್ಯಾಕ್ ಆಗಿ ಅಂತ. ಅವಾಗ ಕೋವಿಡ್ ಟೈಮು, ಹೋಗಕ್ಕೆ ಅವಕಾಶಗಳಿರ್ಲಿಲ್ಲ. ನನಗೆ ಒಂಥರ ಶಾಕು. ನಮ್ ತಂದೆ ಹತ್ರ ಈಗಿನ ಮಾತಾಡಿದೀನಿ, ಹೇಗಪ್ಪ ಒಂಥರ ಮೈಂಡ್ ಏನು ಕೆಲಸ ಮಾಡ್ತಿಲ್ಲ. ಅವಾಗ ನನಗೆ ಒಳಗಡೆ ಇಂಟ್ಯೂಷನ್ಸ್, ನೀನ್ ಹಿಂಗ್ ಹೋಗ್ಬೇಕು, ನೀನ್ ಒಂದ್ 30 days ಆಗುತ್ತೆ, ನೀನ್ ಈ ತರ ಬಟ್ಟೆ ಜೋಡಿಸ್ಕೋಬೇಕು, ಈ ತರ ಇಟ್ಕೋಬೇಕು ಅಂತ ನನಗೆ ಒಳಗಡೆ ಒಂದು ಆತ್ಮ ಮಾತಾಡ್ತಿದ್ಯ ಅನ್ನೋದು ಗೊತ್ತಿಲ್ಲ. ಸುಮ್ನೆ ಅದ್ರ ಪ್ರಕಾರ ನಾನು ಫಾಲೋ ಆಗ್ತಾ ಇದ್ದೀನಿ. ಆಮೇಲೆ ನನಗೆ ಕಾರಲ್ಲಿ ಕೂತು ಧ್ಯಾನ ಮಾಡ್ದಾಗ ಗೊತ್ತಾಯ್ತು, ನಮ್ಮ ಒಳಗಿರೋ ಆತ್ಮ ನಮಗೆ ಎಲ್ಲವೂ ಶೂನ್ಯ ಆದಾಗ ಅದು ಕೆಲಸ ಮಾಡಿ ನಮ್ಗೆ ಮಾರ್ಗ ತೋರಿಸ್ತಾ ಹೋಗುತ್ತೆ ಅಂತ. ಹೋದ್ರು ಅಲ್ಲಿ ಹೆಂಗಾಗಿದೆ ಅಂದ್ರೆ, ಸರ್ ಹೇಳಿದಾರಲ್ಲ ಡೆತ್ ಈಸ್ ಎ ಸೆಲೆಬ್ರೇಷನ್ ಅಂತ. ಆ ಟೈಮಲ್ಲಿ ಅಂದ್ರೆ ನಮ್ ತಂದೆ ನೋಡಿದಾಗ 10 ನಿಮಿಷ ಕಣ್ಣೀರ್ ಬಂತು. ಬಟ್ ಆಮೇಲೆ ಅದು ಏನು ನೀರ್ ಬರ್ತಾ ಇಲ್ಲ. ಯಾಕ ನೋಡೋರ್ಗೆ ಇದೇನಪ್ಪ ಪ್ರೀತಿ ಇಲ್ವಾ ತಂದೆ ಮೇಲೆ, ಕಣ್ಣೀರ್ ಬರ್ತಿಲ್ವಾ ಅಂತ. ಬಟ್ ಏನೋ ಮಾಸ್ಟರ್ಸ್ ಏನು ಗೊತ್ತಾಗ್ತಿಲ್ಲ, ಶೂನ್ಯ ಸ್ಥಿತಿಯಲ್ಲಿ ಇದ್ದೀನಿ ನಾನು. ಶೂನ್ಯ ಸ್ಥಿತಿ ಅಂದ್ರೆ ಅದು ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಝೀರೋ ಸ್ಟೇಟಸ್ ಅಲ್ಲಿ ಇದೀನಿ. ಅದಾದ್ಮೇಲೆ ನಾನು ಗೌರಿ ಸರಿಗೆ ಕಾಲ್ ಮಾಡಿದೆ, ಸರ್ ನಾನು ಇವತ್ತು ಧ್ಯಾನ ಮಾಡ್ಸಕ್ ಆಗಲ್ಲ, ಈ ತರ ಇದೆ ಅಂತ. ಓಕೆ ಮೇಡಮ್. ಆಮೇಲೆ ನಾನು ಅದೇ ಟೈಮ್ ಯಥಾ ಪ್ರಕಾರ ನಾನು 4 ಗಂಟೆಗೆ ಧ್ಯಾನಕ್ಕೆ ಕೂತಿದ್ದೀನಿ. ಮನೆ ಒಳಗ್ ಒಂದು ಪುದೀನ ಸ್ಮೆಲ್ ಬರ್ತಾ ಇದೆ. ಮತ್ತೆ ನೀನ್ ಕುತ್ಕೋಬೇಡ, ಈ ಕೆಲ್ಸ ಮುಗೀತಲ್ಲ, ಗೋ ಹೆಡ್, ನಿನ್ ಕೆಲ್ಸ ನೀನ್ ಸ್ಟಾರ್ಟ್ ಮಾಡು ಅಂತ 4-5 ಸರಿ ಮೆಸೇಜ್ ಬಂತು. ಮತ್ತೆ ತಕ್ಷಣ ಗೌರಿ ಸರ್ಗೆ, ಸರಿ ಇಲ್ಲ ಇವತ್ ನಾನೇ ಧ್ಯಾನ ಎಂಡ್ ಮಾಡಿ ಇದು ಪ್ರೋಗ್ರಾಮ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ನೆಕ್ಸ್ಟ್ ಡೇನೆ ಸರಿ ಕಾಲ್ ಮಾಡಿ ಮತ್ತೆ ನಾನೇ ಮಾಡಿದೆ. ಅವತ್ ನೋಡಿದ್ರೆ ಪ್ರೇಮ್ನಾಥ್ ಸರ್ಗೆ ಕ್ಲಾಸ್. ಸರ್ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಹಿಂಗೆ ಅಂತಂದ್ರೆ, ರಿಯಲ್ ಆಗಿ ಮೇಡಮ್ ಇದು ಡೆತ್ ಇದೆ ಸೆಲೆಬ್ರೇಷನ್. ಪತ್ರಿ ಸರ್ ಹೇಳ್ತಾರಲ್ಲ, ಈ ತರ ಪುದೀನ ಸ್ಮೆಲ್ ಬಂತು ಅಂತ, ಯಾರೋ ಮಾಸ್ಟರ್ಸ್ ಗುರುಗಳು ನಿಮ್ ಸುತ್ತೂರ ಇದಾರೆ, ಆ ಮನೇಲಿ ಇರೋದಕ್ಕೆ ನಿಮ್ಗೆ ಸ್ಮೆಲ್ ಬಂತು ಅಂತ ಹೇಳಿದ್ರು. ಆಮೇಲೆ ಝೂಮ್ ಅಲ್ಲಿ ಒಂದಿನ ಪತ್ರಿ ಸರ್ ಅವ್ರು ಸಹ ಜಾಯ್ನ್ ಆದ್ರು. ಸರ್ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಂದ್ರೆ, ವೆರಿ ಗುಡ್, ದಿಸ್ ಈಸ್ ದ ಡೆತ್ ಈಸ್ ಸೆಲೆಬ್ರೇಷನ್. ನಾವು ಬೇರೆ ಯಾರಾದ್ರೂ ಡೆತ್ ಆದ್ರೂ ಕೂಡ ಹೇಗಿರ್ಬೇಕು, ಇದು ಅನುಭವ ಪೂರ್ವಕವಾಗಿ ನೀನ್ ಪಡ್ಕೊಂಡಿದ್ಯಾ, ವೆರಿ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಅದಾದ್ಮೇಲೆ ಸರ್ ಸಮಯಾವಕಾಶ ಇದೆಯಲ್ಲ? ಮೇಡಮ್ ಇನ್ನೂ ಇದೆ, ಟೈಮ್ ಇದೆ, ಇನ್ನೂ 5-7 ನಿಮಿಷ. ಹೇಳಿದ್ರು, ಆಯ್ತು ಅಂತ ಹೇಳಿ ಓಕೆ ಇದ್ ಮಾಡಿದ್ವಿ. ಮತ್ತೆ ಪತ್ರಿ ಸರ್ ಅವರು ಕೋವಿಡ್ ಟೈಮ್ ಆದ್ಮೇಲೆ ನಮ್ಮ ಹಿರಿಯರಿಗೆ ಜನವರಿ 26ಕ್ಕೆ ಇಲ್ಲಿ ದೊಡ್ಡದಾಗಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಮಾಸ್ಟರ್ಸ್. ಹೇಗೆ ಅಂದ್ರೆ, ಒಬ್ಬ ಸಂಜೀವಯ್ಯ ಸರ್, ಗಂಗಮ್ಮ ಮೇಡಮ್ ಅನ್ನೋ ವ್ಯಕ್ತಿಗಳು ನಮ್ಮ ಮನೆಗೆ ಒಂದ್ಸರಿ ಬಂದು ಪಿರಮಿಡ್ ಎಲ್ಲ ನೋಡ್ಕೊಂಡು ಅವ್ರ ಫಾರಂ ಹೌಸ್ ಅಲ್ಲಿ ಪಿರಮಿಡ್ ಕಟ್ಬೇಕು ಅಂತ ಅನ್ಕೊಂಡ್ರು ಮಾಸ್ಟರ್ಸ್. ಆಯ್ತು ಅಂತ ಹೇಳಿ ಕಟ್ಕೊಂಡಾಗ ಮತ್ತೆ ಪತ್ರಿ ಸರ್ ಅವ್ರದ್ದೆಲ್ಲ ಧ್ಯಾನ ಎಲ್ಲ ನೋಡಿ ಝೂಮ್ ಅಲ್ಲಿ ಕೆಲವು ದಿನ ಜಾಯಿನ್ ಆಗಿ ಅವ್ರಿಗೆ ಏನ್ ಅನ್ನಿಸ್ತು ಅಂದ್ರೆ, ನಮ್ಗೆ ಇರೋ ಗಂಗಮ್ಮ ಮೇಡಮ್ ಅವರು, ನಮ್ಗಿರೋ ಎಕರೆಯಲ್ಲಿ ನಿಮ್ಗೆ 1.25 ಎಕರೆ ಜಾಗ ಕೊಡ್ತೀವಿ, ಲ್ಯಾಂಡ್, ನೀವಲ್ಲಿ ಪಿರಮಿಡ್ ಕಟ್ಕೊಳ್ಳಿ ಅಂತ ಅಂದ್ರು. ಗೌರಿ ಸರ್ ಅವರು ನಾವು ಎಲ್ಲ ಒಂದು ಹಿರಿಯರ ಸೆಂಟ್ರ್ ಆಗ್ಬೇಕಂತ ಅನ್ಕೊಂಡಿದ್ವಲ್ಲ ಮಾಸ್ಟರ್ಸ್, ಅದು ಇದೇನೇನೋ ಅಂತ ಹೇಳಿ ಮತ್ತೆ ಪತ್ರಿ ಸರ್ ಅವರು ಅವ್ರ ಹತ್ರ ಸರ್ ಹಿಂಗೆ ಕೊಡ್ತಾರೆ ಅಂತ ಹೇಳಿದಾಗ, ಝೂಮ್ ಅಲ್ಲೆಲ್ಲ ಗೌರಿ ಸರ್ ಅವರು ಅನೌನ್ಸ್ ಮಾಡಿದಾಗ, ಆಯ್ತು ಅವ್ರು ಕೊಡ್ತೀವಿ ಅಂತ ಅಂದಾಗ, ನೀವ್ ಅದು ಅಲ್ಲಿ ಪಿರಮಿಡ್ ಕಟ್ರಿ, ಗೋ ಹೆಡ್ ಅಂತ ಹೇಳಿದ್ರು. ಮತ್ತೆ ಪತ್ರಿ ಸರ್ ಅವರು ಇಲ್ಲಿ ಆದಿವಾದಲ್ಲಿ ಪಿರಮಿಡ್ ಭೂಮಿ ಪೂಜೆಗಂತ ಬಂದಾಗ ಮಾಸ್ಟರ್ಸ್, ಇಲ್ಲಿ ಮೊದ್ಲು ನಮ್ಗೆ 99/99 ದೊಡ್ಡ ಪ್ರಾಜೆಕ್ಟ್ ಆಗ್ಬಿಡುತ್ತೆ. ಹೇಗೆ ಅಂತಂದಾಗ,
ಸರ್ ಹತ್ರ ನೀನ್ ಯಾವ ಸೈಜ್ ಕಟ್ಬೇಕಂತಿದ್ಯಾ ಅಂದಾಗ 40x40 ಅಂತ ಸರ್ ಆ ಸ್ಥಳಕ್ಕೆ ಬಂದು ಕೂತು ಅಲ್ಲಿ ಆದಿವಾಲದಲ್ಲಿ ಕೂತು ಆ ಲ್ಯಾಂಡ್ ಎಲ್ಲ ಹಿಂಗೆಲ್ಲ ಅಬ್ಸರ್ವ್ ಮಾಡಾದ್ಮೇಲೆ ಅಲ್ಲೆಲ್ಲ ಹೈವೇ ತೆಂಗಿನ ಮರಗಳೆಲ್ಲ ನೋಡ್ಬಿಟ್ಟು ಸರ್ ಯಾರನ್ನು ಕೇಳಿಲ್ಲ 99/99 ಅಂತ ಅನೌನ್ಸ್ ಮಾಡಿದ್ರು. ಅವಾಗ ರಾಯದುರ್ಗ ರವಿಚಂದ್ರ ಸರ್ ಎಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಸ್ ಎಲ್ಲ ಬಂದಿದ್ರು ಆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ. ಸರ್ ನೀವೇನೋ 99/99 ಅಂದ್ರಿ, ಇದಕ್ಕೆ ದುಡ್ಡು ಬಾಳ ಬೇಕಾಗತ್ತೆ, ಎಲ್ಲಿಂದ ಬರುತ್ತೆ ಅಂದ್ರೆ 23 ಕೋಟಿ ಆಕಾಶದಿಂದ ಬರುತ್ತೆಯಾ, ನಾನು ಹೇಳ್ತಿದ್ದೀನಲ್ಲ ಅಂತ ಅಂದ್ರು. ಸರಿ ಸರ್ ಅಂತ ಹೇಳಿ ಅಲ್ಲೇ ಆನ್ ದಿ ಸ್ಪಾಟ್ ರಾಯದುರ್ಗ ರವಿಚಂದ್ರ ಸರ್ ಅವರು ನನ್ ಕಡೆಯಿಂದ 50,000 ಅಂತ ಅಲ್ಲೇ ಸ್ಪಾಟ್ ಅಲ್ಲೇ ಕೆಲವ್ರು 1,00,000, ಕೆಲವ್ರು 10,000, ಕೆಲವ್ರು 1,000 ಈ ತರ ಅನೌನ್ಸ್ ಮಾಡ್ಕೊಂತ ಹೋದ್ರು ಮಾಸ್ಟರ್. ಅಂದ್ರೆ ಅಲ್ಲಿ ಭೂಮಿಯಲ್ಲಿ ಕೂತು ಧ್ಯಾನ ಮಾಡ್ತಿದ್ರು. ಕಾಲ್ ಕೆಳಗೆ ನೆಲಕ್ ತಾಕಿದ್ರೆ ನೆಲಕ್ ತಾಕ್ಸಕ್ಕೆ ಇಷ್ಟ ಆಗ್ತಿಲ್ಲ, ಕಾಲ್ ಮಡ್ಚ್ಕೊಂಡ್ ಧ್ಯಾನ ಮಾಡೋ ಅನ್ನೋ ಫೀಲಿಂಗ್ ಬರುತ್ತೆ. ಅಂದ್ರೆ ಅಷ್ಟು ಎನರ್ಜಿ ಇದೆ ಮಾಸ್ಟರ್ಸ್ ಅಲ್ಲಿ ಲ್ಯಾಂಡ್. ಅದಾದ್ಮೇಲೆ ನಾವು ಅಲ್ಲಿ ಒಂದು ಟ್ರಸ್ಟ್ ಅಂತ ಫಾರ್ಮ್ ಮಾಡಿದಾಗ ನಮಗಲ್ಲಿ ಮಂಜುಳಾ ಮೇಡಮ್ ಸೆಕ್ರೆಟರಿ ಆಗಿದ್ರು, ನಮಗೆ ಮೇಡಮ್ ಖಜಾಂಚಿ ಆಗಿ ಟ್ರೆಸರರ್ ಆಗಿ ಅಂದ್ರು. ಆಯ್ತು ಪತ್ರಿ ಸರ್ ಅವ್ರು ಏನ್ ಕೆಲಸ ಮಾಡಿದ್ರು, ನಾವು ಏನ್ ಕೊಟ್ರು ಅದು ಕೆಲಸ ಮಾಡಕ್ಕೆ ನಾವ್ ರೆಡಿ ಅಂತ ಹೇಳಿ ಅದಕ್ಕೆ ಒಪ್ಕೊಂಡು ಈಗ ಆದಿವಾಲದಲ್ಲಿ ಮಾಸ್ಟರ್ಸ್ 99/99 ಪಿರಮಿಡ್ ಕನ್ಸ್ಟ್ರಕ್ಷನ್ ಆಗಿದೆ. ಆಲ್ಮೋಸ್ಟ್ 90% ವರ್ಕ್ ಕಂಪ್ಲೀಟ್ ಆಗಿದೆ. ಮತ್ತೆ ಇದೇ ತಿಂಗಳು ಮಾಸ್ಟರ್ಸ್ 16ನೇ ತಾರೀಕು ಮಹಾಮೈತ್ರೇಯ ಪತ್ರಿಜಿ ಪಿರಮಿಡ್ ಅಂತ ಮೊದ್ಲು ಪತ್ರಿಜಿ ಪಿರಮಿಡ್ ಅಂತಾನೆ ಇತ್ತು. ಆಮೇಲೆ ಮಹಾ ಅಂತ ಒಂದು ಸೇರಿಸ್ಕೊಂಡು ಅದು ಒಂದು ಮಹಾ ಅಂದ್ರೆ ಅನಂತವಾಗಿರೋದು ಅಂತ ಹೇಳಿ ಮಹಾ ಮೈತ್ರೇಯ ಪತ್ರಿಜಿ ಪಿರಮಿಡ್ ಅಂತ ಅದಕ್ಕೆ ಹೆಸರು ಮಾಡಿ ಈಗ ಪ್ರಾಣ ಪ್ರತಿಷ್ಠಾಪನಾ ಧ್ಯಾನ 8 ಗಂಟೆಗಳ ಕಾಲ ನಾದ ಧ್ಯಾನ ಇದೆ ಮಾಸ್ಟರ್ಸ್ ಆದಿವಾಲದಲ್ಲಿ. ಖಂಡಿತವಾಗಿ ಎಲ್ಲ ಮಾಸ್ಟರ್ಸು ಆ ದಿನ ಬರ್ಬೇಕು ಅಂತ ನಾನು ಈ ಮೂಲಕ ಆಹ್ವಾನಿಸ್ತಾ ಇದ್ದೀನಿ. ಎಸ್ ಮಾಸ್ಟರ್, ಮತ್ತೆ ಎಲ್ಲರೂ ಆದಿವಾಲಕ್ ಬರ್ಬೇಕು. ಮತ್ತೆ ಅದು ಪಿರಮಿಡ್ ಹೇಗೆ ಅಂದ್ರೆ ಮಾಸ್ಟರ್ಸ್ ಹೈವೇಲಿ ಹೋಗ್ಬೇಕಾದ್ರೆ ಕೆಲವ್ರು ಎಷ್ಟೋ ಜನ ಮಾಸ್ಟರ್ಸ್ ಪತ್ರಿ ಸರ್ ಅವ್ರ ಫೋಟೋ ನೋಡಿ ಏನು ಅಂತ ಹೇಳಿ ಬಂದು ನೋಡ್ಕೊಂಡು ಧ್ಯಾನ ಮಾಡಿದವರು ಇದಾರೆ. ಮೊನ್ನೆ ಒಬ್ಬ ಹೈದ್ರಾಬಾದ್ ಮಾಸ್ಟರ್ಸ್ ಅಲ್ಲಿ ಪತ್ರಿ ಸರ್ ಅವ್ರ ಫೋಟೋ ನೋಡ್ಬಿಟ್ಟು ಈ ದೊಡ್ಡ ಪಿರಮಿಡ್ ನೋಡ್ಬಿಟ್ಟು ಇದ್ ಯಾರ್ದಪ್ಪ ಇದೇನು ಅಂತ ಹೇಳಿ ಒಳಗಡೆ ಬಂದು ಮತ್ತೆ ಗೌರಿ ಸರ್ ಅವ್ರು ಮಾಡ್ತಿರೋದಂತ ಗೊತ್ತಾಗಿ ಅವ್ರಿಗೆ ಕಾಲ್ ಮಾಡಿ ಎಷ್ಟು ಅದ್ಭುತವಾಗಿರೋಂತ ಎಷ್ಟು ಎನರ್ಜಿ ಇರೋಂತ ಪಿರಮಿಡ್ ಅಂತ ಹೇಳಿ ಅವರು ಬಹಳ ಖುಷಿ ಪಟ್ಟು ಧ್ಯಾನ ಮಾಡ್ಕೊಂಡು ಹೋದ್ರು. ಅದು ಹೈವೇಗೆ ಕಾಡುತ್ತೆ ಮಾಸ್ಟರ್ಸ್ ಎಲ್ಲ. ಮತ್ತೆ ಮಾಸ್ಟರ್ಸ್ ಈ 8 hours ಧ್ಯಾನ ಒಂದು ಸಾರಿ ಪಿರಮಿಡ್ ವ್ಯಾಲಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಪತ್ನಿ ಸರ್ ಅವರು 6 ಗಂಟೆಗಳ ಕಾಲ ಧ್ಯಾನ ಮಾಡ್ಸಿದ್ರಂತೆ. ಅವಾಗ ಸರ್ ಕೋಲ್ ಇಟ್ಕೊಂಡು ಎಲ್ಲರೂ ಧ್ಯಾನ ಕುತ್ಕೋಬೇಕು, ಯಾರು ಎದ್ದೊಳಂಗಿಲ್ಲ ಅಂತ ಹೇಳಿ ಆತರ ಮಾಡ್ಸಿದ್ರಂತೆ. ಇದ್ ಬಹಳ ವಿರಳ ನಮ್ಗೆ 8 hours ಈ ತರ ಸಂಗೀತನಾದ ಧ್ಯಾನ ಸಿಗೋದು, ಮೌನ ಧ್ಯಾನ. ಖಂಡಿತವಾಗಿ ತಾವೆಲ್ಲ 16ನೇ ತಾರೀಕು ಬರ್ಬೇಕು ಅಂತ ಕೇಳ್ಕೊಂತೀನಿ. ಆ ಫ್ಲೇಯರ್ ಕೂಡ ನಾನು ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದೆ ಏನಂದ್ರೆ ಸರ್, ನನ್ ಸಂಕಲ್ಪದಲ್ಲಿ ಧ್ಯಾನ ಕುಟುಂಬ ಆಗ್ಬೇಕು ಅನ್ಕೊಂಡಿದ್ದೆ, ಅದು ಕೂಡ ನೆರವೇರಿದೆ. ಎಲ್ಲರೂ ಧ್ಯಾನ ಮಾಡ್ತಾರೆ. ನೋ ಡಾಕ್ಟರ್ಸ್ ನೋ ಮೆಡಿಸಿನ್ಸ್ ಅಂತ ಹೇಳ್ತಾರೆ ಪತ್ರಿ ಸರ್ ಅವರು. ಅದು ಸಹ ಅಷ್ಟೇ, ನಾವ್ ಏನೇ ಒಂದಿರ್ಲಿ ಒಂದು ಕೋವಿಡ್ ಟೈಮಲ್ಲಿ ಏನು ಅಂತಂದ್ರೆ ಒಂದೇ ಒಂದು ಅದು ಮಿಸ್ ಮಾಡ್ಕೊಂಡೆ ನಾನು. ಅವಾಗ ಕೋವಿಡ್ ಬಂದಿರೋರ್ಗೆ ಟೇಸ್ಟಿಂಗ್ ಹೋಗುತ್ತೆ ಅಂತ ಹೇಳ್ತಿದ್ರು ನಾಲ್ಗೆಗೆ. ನನಗೆ ಆ ಸಂದರ್ಭ ಎದುರಾಯ್ತು. ಏನ್ ಟೆಸ್ಟ್ ನೋಡಿದ್ರು ಇಲ್ಲ, ಟೆಸ್ಟಿಂಗ್ ಇಲ್ಲ, ಇದೇನಪ್ಪ ಕೋವಿಡ್ ಅನ್ನೋ ಲೆಕ್ಕಕ್ಕಿತ್ತು. ಸರಿ, ಮನೇಲಿ ಹೇಳಿದ್ರೆ ಭಯ ಪಡ್ತಾರೆ, ಟೆಸ್ಟಿಂಗ್ ಕರ್ಕೊಂಡು ಹೋಗ್ಬೇಕಂತಾರೆ. ಸರಿ ಅಂತ ಹೇಳಿ ಧ್ಯಾನಕ್ ಕುತ್ಕೊಂಡು 1 hour ಧ್ಯಾನ ಮಾಡೋದು, ಟೇಸ್ಟ್ ನೋಡೋದು, ಬಿಟ್ಟು 1 hour ಧ್ಯಾನ ಮಾಡೋದು, ಟೇಸ್ಟ್ ನೋಡೋದು, ಆತರ 8 hours ಮಾಡಿ ಮತ್ತೆ ನನ್ನ ಯಥಾ ಸ್ಥಿತಿಗೆ ನಾನು ಬಂದ್ಬಿಟ್ಟೆ ಮಾಸ್ಟರ್ಸ್. ಇದೊಂದು ಎಕ್ಸ್ಪೀರಿಯನ್ಸ್. ಸೊ ಟೋಟಲಿ ನಿಮ್ಮ ಈ ಧ್ಯಾನ ಜೀವನದಲ್ಲಿ ಒಂದು ಅದ್ಭುತ ಘಟನೆ ಅಂದ್ರೆ ಒಂದು ಅದ್ಭುತ ಅನುಭವ ಅಂತ ಇದರಲ್ಲಿ ಯಾವ್ದು ಅನಿಸುತ್ತೆ ಮೇಡಮ್? ಎಲ್ಲ ನೀವು ಪ್ರತಿ ಕ್ಷಣನೂ ಅದ್ಭುತನೇ ಸರ್.
ಪ್ರತಿದಿನ ಈ ಅನುಭವ ಒಂದು ಆಲೋಚನೆ ಅನುಭವಗಳಲ್ಲಿ ಆಗಿರ್ಬೋದು. ಅಂದ್ರೆ ಒಂದೊಂದ್ಸಲ ಅನಿಸ್ತದಲ್ಲ, ಈ ಅನುಭವ ಅಂತೂ ನನಗೂ ಮರೆಯಕ್ಕಾಗಲ್ಲ ಅಂತ. ಆ ರೀತಿಯಲ್ಲಿ ನಿಮ್ಗೆ ಯಾವ್ದಂತ ಅನಿಸ್ತು ಈ ಎಲ್ಲಾ ಅನುಭವಗಳಲ್ಲಿ? ಸರ್ ಪತ್ರಿ ಸರ್ ಅವ್ರ ಮಿರಾಕಲ್ ಬಂದ್ ಹೋಗಿರೋದೇ ಒಂದು ಅದು ಅನ್ಕೊಳ್ಳದೆ ಇರೋದು. ಓಕೆ 3-4 ಟೈಮ್ಸ್ ಬಂದಿದ್ರು ಸರ್ ಪತ್ರಿ ಸರ್ ಅವರು. ಮತ್ತೆ ಹೊಸ ಮನೆ ಕನ್ಸ್ಟ್ರಕ್ಷನ್ ಆದಾಗ ನವೆಂಬರ್ 26ನೇ ತಾರೀಕು ಅವತ್ತು ಅಷ್ಟೇ ಸರ್ ಫ್ರೆಶ್ ಅಪ್ ಆಗಿ ಪ್ರೋಗ್ರಾಮ್ಗೆ ನಮ್ಮ ಮನೆಯಿಂದಾನೆ ಟೀ ಕುಡ್ಕೊಂಡು ಹೋದ್ರು ಸರ್. ಅದು ನಿಮ್ಗೆ ಮಿರಾಕಿಲ್ ಒಂಥರ ಒಂದು ಅತ್ಯಂತ ಬಯಸದೆ ಬಂದ ಭಾಗ್ಯ ಸರ್. ಎಸ್, ರೈಟ್. ಮಾಸ್ಟರ್ ಬಂದಿರೋದು ನಿಮ್ಗೆ ಅತ್ಯಂತ ಆ Yes, sir. ಆನಂದವಾದಾಯಕ ಸನ್ನಿವೇಶ, ಇಲ್ಲಾಂದ್ರೆ ಸಮಯ ಅಲ್ವಾ? Yes, sir. ಎಸ್, ಗ್ರೇಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತ. ನಿಮ್ಮ ಧ್ಯಾನ ಜೀವನನು ನಮ್ಮ ಎಲ್ಲರ ಜೊತೆಗೆ ಹಂಚ್ಕೊಂಡಿದ್ದಕ್ಕೂ ನಿಮಗೆ ಮತ್ತೊಂದ್ಸರಿ ಹೃತ್ಪೂರ್ವಕ ಧನ್ಯವಾದಗಳು. ಮಾಸ್ಟರ್ಸ್, ಇಲ್ಲಿ ನೀವೆಲ್ಲ ಕೇಳಿಸ್ಕೊಂಡಿದ್ರಲ್ಲ, ಒಂದು 3-4 ಮಾಸ್ಟರ್ಸ್ ನಿಮ್ಮ ಅನಿಸಿಕೊಳ್ಬೋದು, ನಿಮ್ಮ ಅನುಭವ ಕೊಡ್ಬೋದು. ತದನಂತರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ಧ್ಯಾನದಿಂದ ನೀವು ತಗೊಂಡಿರೋ ಅನುಭವ ತುಂಬಾ ಚೆನ್ನಾಗಿದೆ. ಕೇಳಿಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಪತ್ರಿಜಯ ಸರ್ ಅಂತ ನಿಮ್ ಮನೆಗೆ ಬಂದು ನಿಮ್ಮ ಜೊತೆಗಿದ್ದು ನೀವು ಇದ್ರಲ್ಲಿ ಇದ್ದಿದ್ದೀರಿ ಅಂದ್ರೆ ಅದು ನಮ್ಗೆ ಅಷ್ಟು ನಾವು ಪುಣ್ಯವಂತರೇನ ನಿಮ್ಮನ್ನ ನೋಡ್ತಾ ಇದೀವಲ್ಲ. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ಮೇಡಮ್ ನೀವೆಲ್ಲ ಲೇಟ್ ಆಗಿ ಬಂದಿರೋರೆಲ್ಲ ಲೇಟೆಸ್ಟ್ ಮಾಸ್ಟರ್ಸ್ ಮೇಡಮ್. ಪತ್ರಿ ಸರ್ ಅದೇ ಹೇಳ್ತಾರೆ. ನಮಗ್ ನಿಜವಾಗ್ಲೂ ಮೇಡಮ್ ಒಂದ್ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ನಾವ್ ಎದ್ದು ಬಿದ್ದು ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಬರ್ತಾರೆ ಅಂದ್ರೆ ದುರ್ಗಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ ಚಳ್ಳಕೆರೆಗೆ ಹೋಗ್ಬೇಕಾಗಿತ್ತು. ಒಂದ್ ಪ್ರೋಗ್ರಾಮ್ ಅಂದ್ರೆ ಈ ಕೂತಿರೋ ಜಾಗದಲ್ಲೇ ಎಲ್ಲಾ ಸಿಗ್ತಾ ಇದೆ ಮೇಡಮ್. ಅಂದ್ರೆ ಅವಾಗ ಅಷ್ಟು ಟಫ್ ಇತ್ತು ಮೇಡಮ್. ಒಂದ್ ಯಾರಾದ್ರೂ ಹೌದು. ಮಾತು ಬರ್ತಾರೆ ಅಂದ್ರೆ ನಾವು ಹೋಗ್ತಾ ಇದ್ವಿ, ಬೇಕು ಜ್ಞಾನ ಅಂತ ಹೇಳಿ. ಅದೇ ನಮ್ಗೆ ಇಲ್ಲಿ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂದ್ರೆ ಜೂಮ್ ವೇದಿಕೆಯಲ್ಲೇ ನಮ್ಗೆ ನಮ್ಮ ರಂಗನಾಥ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ. ನಾವು ಅದರಿಂದಾನೇ ಎಷ್ಟು ಕಲಿತಾ ಇದೀವಿ ಅಂದ್ರೆ ಅಷ್ಟು ಜ್ಞಾನನೂ ಸಿಗ್ತಾ ಇದೆ. ಮತ್ತೆ ಧ್ಯಾನದಿಂದ ಅನುಭವ ನಮಗೂನು ಇವಾಗ ಆಗ್ತಾ ಇದೆ. ಇದೆಲ್ಲ ಮತ್ತೆ ಸ್ವಿಗ್ಗಿ ಇನ್ನೂ ಆರ್ಡರ್ ಮೇಡಮ್. ಪಡ್ಕೋಬೇಕು. ಹಾ, ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ಧ್ಯಾನದ ಒಂದು ಸಂದೇಶ ಕೊಟ್ಟರು. ಇದು ಏನಾಯ್ತು ನಿಮ್ಗೆ ಅನುಭವ ಅನ್ನೋದು. ಹಾಗೆ 1-2 ಮಾಸ್ಟರ್ಸ್ ಮಾತಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಭಾಗ್ಯ ಮೇಡಮ್ ಮಾತಾಡಿ. ಭಾಗ್ಯ ಮೇಡಮ್ ಅನ್ಮ್ಯೂಟ್ ಮಾಡು. ನಮಸ್ತೆ ಸರ್ ಎಲ್ರಿಗೂ. ನಮಸ್ತೆ. ಅಂದ್ರೆ ಮೇಡಮ್ ಅವರ ಅನುಭವವನ್ನ, ಧ್ಯಾನ ಜೀವನದ ಅನುಭವನ ಹೇಳ್ತಾ ಇದ್ರೆ ನಮ್ಗೊಂಥರ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು. ಅಂದ್ರೆ ಧ್ಯಾನದಿಂದ ಏನೆಲ್ಲ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅನ್ನೋರು ಸಹಿತ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ಒಂದು ಫೀಲ್ಡ್ ಅಲ್ಲಿ ಇಲ್ಲೇ ಶಾಶ್ವತವಾಗಿ ಉಳ್ಕೋಬೇಕು ಅಂತ ಅನ್ಸುತ್ತೆ ಅಂತ ಅನ್ನಿಸ್ತು ಗುರುಗಳೇ. ಹಾಗಾಗಿ ನಾವು ಇದರಲ್ಲಿ ಮುಂದುವರಿಯೋದ್ರಿಂದ ಸ್ವಾಮಿ ಕಾರ್ಯ, ಸ್ವಕಾರ್ಯ ಎಲ್ಲಾನು ಆಗತ್ತೆ ಅಂತ ಹೇಳಿ ತಿಳ್ಕೊಬಹುದು. ಜೊತೆಗೆ ಒಂದು ಮೇಡಮ್ ಜೀವನದಲ್ಲಿರುವಂತ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತ 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 ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಂದಾ ಮೇಡಮ್ ಮುನಿಕೃಷ್ಣ ಮಾತಾಡಿ. ಮುನಿಕೃಷ್ಣ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಅವ್ರು ಮಾಡ್ತಾ ಇಲ್ಲ ಅನ್ಸುತ್ತೆ ಸರ್. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಮೇಡಮ್ ಹಾ. ತಮ್ದು ಧ್ಯಾನದ ಏನ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ ತುಂಬಾ ಅದ್ಭುತ. ಯಾಕೆಂದ್ರೆ ನಾವು ಕೇಳ್ತಾ ಇದ್ವಿ ಸಂಕಲ್ಪ ಮಾಡಿದ್ರಲ್ಲಿ ಧ್ಯಾನದಲ್ಲಿ ಸಿದ್ಧಿ ಆಗುತ್ತೆ ಅಂದು. ತಾವೆಲ್ಲ ಸಂಕಲ್ಪ ಮಾಡ್ಕೊಂಡೆ ಪಡೆದುಕೊಂಡಿದ್ದ ನೋಡಿದ್ರೆ ನಮ್ದು ಮಾಡ್ತಾ ಇದ್ದು ಚಿಕ್ಕದಾಗ್ತಾ ಇದೆ. ಈಗ ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಧ್ಯಾನದಿಂದ ಎಲ್ಲ ಸಿಗುತ್ತೆ. ಧ್ಯಾನದಿಂದ ಆರೋಗ್ಯ, ಮತ್ತೆ ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತ ಹೇಳಿದ್ರಲ್ಲ ಮೇಡಮ್, ಅದು ಸತ್ಯ ಆಗ್ತಾ ಇದೆ. ತುಂಬಾ ಅದ್ಭುತವಾದ ಶೇರಿಂಗ್ ಮೇಡಮ್. ಯಾಕಂದ್ರೆ ನಮ್ಗೆ ರಂಗನಾಥ್ ಗುರುಜಿ ಅವರು ಅಲ್ಲೇ ಅಲಿಬೇಕಾಗಿಲ್ಲ, ಎಲ್ಲ ಕುಂತಲ್ಲೇ ನಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಅದನ್ನ ನಾವು ಪಡ್ಕೋಬೇಕಂತಂದು ಅನಿಸ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು ತಮ್ದು ಏನು ಧ್ಯಾನದ ಜೀವನದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಗಿರಿಜಾ ಮೇಡಮ್ ಮಾತಾಡ್ತೀರಾ? ಮಾತಾಡಿ, ಹೊಸಬ್ರು ಮಾತಾಡಿ, ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ. ಮಾಡ್ಕೊಳ್ಳಿ. ನೆಕ್ಸ್ಟ್ ಮನೋಜ್ ಅವರು. ಮನೋಜ್ ಸುತೇಜ ಭಟ್ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಸರಿತಾ ಮೇಡಮ್, ಬಹಳ ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ಮ ಒಂದು ಅನುಭವಗಳನ್ನ ಕೇಳಿ.
ಅದೇ ಅವರು ಗುರುಜಿ ಅವರು ಬಂದಿದ್ದು, ನೀವು ಪಿರಮಿಡ್ ಕಟ್ಟಿದ್ದು, ಮನೆ ಕಟ್ಟಿದ್ದು, ಇದೆಲ್ಲ ಒಂಥರ ಕನಸಲ್ಲಿ ನಂದಂಗ ಆಗ್ಬಿಡ್ತು ಮೇಡಮ್. ನಿಮ್ಮ ಮಾತು ಕೇಳ್ತಾ ಇತ್ತು, ತುಂಬಾ ಖುಷಿ ಆಯ್ತು ಮೇಡಮ್. ಅದು ಆದಿವಾಲ ಹಿರಿಯೂರು ಬೆಂಗಳೂರಿಗೆ ಹೋಗುವಾಗಿದೆಯಾ ಮೇಡಮ್ ಅದು? ಎಸ್ ಮೇಡಮ್, ಹೈವೇ ಅಲ್ಲೇ ಇದೆ ಮೇಡಮ್. ನೀವು ಬೆಂಗಳೂರಿಂದ ಬರ್ತಾ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣುತ್ತೆ ಮೇಡಮ್. ಇಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗೋರ್ಗೆ ಎಲ್ಲ ರೈಟ್ ಸೈಡ್ ಅಲ್ಲಿ ಕಾಣುತ್ತೆ. ನಾವು ಚಿತ್ರದುರ್ಗದಲ್ಲಿ ಇದ್ವಿ ಮೇಡಮ್, ಅವಾಗೆಲ್ಲ ನಮಗೆ ಇಲ್ಲ. ನಾವೀಗ 6-7 ವರ್ಷ ಆಯ್ತು ಅಲ್ಲಿಂದ ಬಂದು. ನಾವು ಹೋಗೋರು ಇದೀವಿ ನೆಕ್ಸ್ಟ್ ಮಂತ್ ಹಿಂಗೆ. ಅದಕ್ಕೆ ಹೋಗುವಾಗ ಅಲ್ಲಿ ಹೋಗಿ ಬರೋಣ ಅಂತ ಮೇಡಮ್. ಅದಕ್ಕೆ ಎಸ್ ಮೇಡಮ್, ಕಾಣುತ್ತೆ ಮೇಡಮ್. ರೋಡ್ ಸೈಡೇ ಕಾಣುತ್ತೆ ಅಂದ್ರಲ್ಲ, ತುಂಬಾ ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮನ್ನ ನೋಡಿದ್ರೆ ನಮಗ್ ಮಿರಾಕಲ್ ಅನ್ಸ್ತು, ನಮಗೆ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಮೇಡಮ್, ಆ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಮೇಡಮ್ ನಿಜವಾಗ್ಲೂ ಅಲ್ಲಿ ಕೂಲಿ ಕಾರ್ಮಿಕರು ಇರ್ತಾರಲ್ಲ ಮಾಸ್ಟರ್ಸ್, ಸರೌಂಡಿಂಗ್ಸ್ ಅಲ್ಲೇನೋ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಇದೆಲ್ಲ ಧ್ಯಾನ ಕೂತ್ಕೊಂಡು ಧ್ಯಾನ ಎಲ್ಲ ಅದ್ರ ವಿಶೇಷ ಎಲ್ಲ ತಿಳ್ಕೊಂಡು ಅವ್ರಿಗೆ ಬರೋ ಕೂಲಿ 200-300 ರೂಪಾಯಿ ಇರುತ್ತೆ ಮಾಸ್ಟರ್ಸ್. ಅವತ್ತು ಒಂದಿಬ್ರು ಮೂವರು ಮೇಡಮ್ ಅವರು, ಅಂದ್ರೆ ಅವ್ರು ಅನ್ಬಾರದು ಕೂಲಿ ಅಂತಾನು, ಅವರು ಒಬ್ಬ ಮಾಸ್ಟರ್ಸೇ, ಅವ್ರು ಬಂದು ತಗೊಳ್ಳಿ ಈ ದಿನ ನಾನ್ ಮಾಡಿರೋದ್ನ ಇದಕ್ಕಂತ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಅಂತ ಕೊಟ್ಟು ಹೋಗಿದ್ದಾರೆ ಮೇಡಮ್. ಅಂದ್ರೆ ಆ ಧ್ಯಾನಕ್ಕಿರೋ ಪವರ್ ಅಂತದ್ದು ಮೇಡಮ್. ನಿಜವಾಗ್ಲೂ ನಾವು 1 ಕೋಟಿ ಇದ್ರು ಕೊಡ್ತೀವಿ ಅಂದ್ರೆ ಅದಲ್ಲ, ಅವ್ರು ಅವತ್ತಿನ ದಿನದ್ದು ಕೆಲವರು ಎಷ್ಟೋ ಜನ ಬಂದು ಕೊಟ್ಟೋಗಿದಾರೆ ಮೇಡಮ್. ಅದ್ ನೋಡಿ, ಧ್ಯಾನ ನೋಡಿ, ಈ ತರ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ನಮ್ದು ಒಂದು ಅಳಿಲ್ ಸೇವೆ ಇರ್ಲಿ ಅಂತ. ಪತ್ರಿ ಮೇಡಮ್ ಅವ್ರು ಬಂದಾಗ್ಲೂ ಸಹ ಪತ್ರಿ ಮೇಡಮ್ ಅವ್ರಿಗೆ ಯಾರೋ 10,000ಕ್ಕೆ ಅಂತ ಸೀರೆ ಕೊಟ್ಟೋಗಿದ್ದಾರೆ ಮಾಸ್ಟರ್ಸ್, ಮೇಡಮ್ ತಗೊಳ್ಳಿ ಅಂತ. ಮೇಡಮ್ ಅಲ್ಲಿ ಬಂದು ಕೂತು ಆ ಪಿರಮಿಡ್ ಕನ್ಸ್ಟ್ರಕ್ಷನ್ ಇದೆಲ್ಲ ನೋಡ್ಬಿಟ್ಟು, ನನಗೆ ಯಾಕೆ ಸೀರೆ ಮಸ್ತಾಗಿದಾವೆ, ನಂದೊಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಪತ್ರಿ ಮೇಡಮ್ ಅವ್ರು ಸಹ 10,000 ಕೊಟ್ಟೋಗಿದ್ದಾರೆ ಮೇಡಮ್. ಆನ್ ದಿ ಸ್ಪಾಟ್ ಅಲ್ಲೇ ಅವ್ರು ಕೊಟ್ಟಿರೋದು ನನಗೆ. ಅವರು ಮೇಡಮ್ ಅವ್ರು ಕೊಟ್ಟಿರೋದ್ನ ಇನ್ಸ್ಪಿರೇಷನ್ ತಗೊಂಡು ನಾನೊಂದು ಮಾಸ್ಟರ್ಸ್ ಹತ್ರ ಟವಲ್ ಇಸ್ಕೊಂಡ್ರೆ ಎಲ್ಲರೂ ಸುಮ್ನೆ ದುಡ್ಡು ಹಾಕ್ತಾ ಇದಾರೆ ಮೇಡಮ್. ಮೇಡಮ್ ತಗೊಳ್ಳಿ ಅಂತ. ಅಂದ್ರೆ ಪತ್ರಿ ಸರ್ ಹೇಳಿದ್ರಲ್ಲ ಮೇಡಮ್, ಆಕಾಶದಿಂದ ಬರುತ್ತೆ ಅಂತ. ನಮ್ಮ ಸಂಕಲ್ಪಗಳು ಮೇಡಮ್ ಲೋಕ ಕಲ್ಯಾಣಕ್ಕಿದ್ದಾಗ ಆ ಯೂನಿವರ್ಸಲ್ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ. ಮಾಸ್ಟರ್ಸ್ ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದ್ ನಾನು ಮಿಸ್ ಮಾಡ್ಕೊಂಡೆ. ನನ್ ಮಗನ್ನ ಸೆಕೆಂಡ್ ಇಯರ್ PUC ಗೆ ಫಸ್ಟ್ PU ಸೆಕೆಂಡ್ PU ಗೆ ಜಾಯಿನ್ ಮಾಡ್ಬೇಕಂತ ಅನ್ಕೊಂಡಾಗ ಎಲ್ಲೋದ್ರು ನಾನ್ ವೆಜ್ ಹಾಸ್ಟೆಲ್ಸ್. ನನಗದು ಒಳಗಡೆ ಇದೆಲ್ಲ ಇದ್ ಬೇಡ ಅಂತ ಬರ್ತಾ ಇತ್ತು. ಸರಿ ಅಂತ ಹೇಳಿ ಮೂಡ್ಬಿದ್ರೆಯಲ್ಲಿ ಅಲ್ಲಿ ಆಳ್ವಾಸಲ್ಲಿ ನೋಡ್ಕೊಂಡ್ ಬಂದ್ವಿ. ಲಾಸ್ಟಿಗೆ ನೀನ್ ಎಲ್ಲಾದ್ರೂ ನೋಡು ನನ್ ಮಗನ್ ಇಲ್ಲೇ ಹಾಕೋದು ಅಂತ ಅಂದ್ರು. ಸರಿ, ನಮ್ಮ ಮನೆಯವ್ರು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆ ಅಂತ ಓಕೆ ಮಾಡ್ದೆ. ಅಲ್ಲಿ ಮೂಡ್ಬಿದ್ರೆಗೆ ಹೋದ್ರೆ ಅಲ್ಲಿ ಧ್ಯಾನ ಮಾಡಿದ್ರೆ ಎಷ್ಟು ಎನರ್ಜಿ ಇದೆ ಅಂದ್ರೆ ಪ್ರಕೃತಿ ಮಧ್ಯ ಇದೆ. ಯಾಕೆ ನನ್ ಮಗನ್ನ ಇಲ್ಲಿ ಚಾಯ್ಸ್ ಮಾಡಿದೆ ಯೂನಿವರ್ಸ್ ಅಂತ ನಾನ್ ಕೇಳ್ಕೊಂಡಾಗ ಅಲ್ಲಿ 1000 ಕಂಬದ ಬಸದಿ ಇದೆ ಅಂತೆ ಬುದ್ಧಂದು. ಹಾಗಾಗಿ ಯೂನಿವರ್ಸಲ್ ಆ ಎನರ್ಜಿಗೆ ಕನೆಕ್ಟ್ ಮಾಡಿದೆ ಅಂತ ನನ್ ನಿಜವಾಗ್ಲು ಅಂದ್ರೆ ಅವ್ರಿಗಂತ ಸರೆಂಡರ್ ಆದಾಗ ಅವ್ರಿಗೆ ಯಾವ ದಾರಿಯಲ್ಲಿ ಕರ್ಕೊಂಡ್ ಹೋಗ್ತಾರೋ ಅದು ಅವ್ರದೇ. ಮತ್ತೆ ಅಲ್ಲಿ ನಾನು ಒಂದ್ ಸಂಕಲ್ಪ ಏನ್ ಮಾಡಿದೆ ಅಂದ್ರೆ, ನನ್ ಮಗ ಇಲ್ಲಿರೋ ಅಷ್ಟ್ರೊಳಗೆ ಇಲ್ಲೊಂದು ಮೂಡ್ಬಿದ್ರೆಲ್ ಒಂದ್ ಪಿರಮಿಡ್ ಹಾಕ್ಬೇಕು ಅಂತ ಒಂದ್ ಥಾಟ್ ರಿಲೀಸ್ ಮಾಡಿದೆ. ಅಲ್ಲಿ ಭಾರತಿ ಶೆಟ್ಟಿ ಮೇಡಮ್ ಅನ್ನೋರು ನಮಗೆ ಮೈತ್ರಿದಾನದಲ್ಲಿ ಒಂದಿನ ಕನೆಕ್ಟ್ ಆದ್ರು. ಅವ್ರನ್ನ ನಾನ್ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಈ ತರ ಮಾತಾಡ್ತಾ ನನ್ ಮಗ ಸೆಕೆಂಡ್ ಇಯರ್ PUC ಮುಗಿಸ್ಕೊಂಡ್ ಬರೋಷ್ಟ್ರೊಳಗೆ ಮೇಡಮ್, ಎಕ್ಸಾಮ್ ಮುಗಿಸ್ಕೊಂಡ್ ಬರೋಷ್ಟ್ರೊಳಗೆ ಅಲ್ಲಿ ಪಿರಮಿಡ್ ಆಗಿ ಅವ್ರ ಮನೆ ಮೇಲೆ 15x15 ಓಪನ್ ಕೂಡ ಆಗಿದೆ ಮೇಡಮ್. ನನ್ ಮಗನ್ ಕರ್ಕೊಂಡ್ ಬರೋ ಟೈಮಲ್ಲಿ ನಾನು ನಮ್ಮ ಮನೆಯವರು ನನ್ ಮಗ ಅಲ್ಲಿ ಕೂತು ಧ್ಯಾನ ಮಾಡ್ಕೊಂಡು ಮೇಡಮ್ ಅನ್ನ ಮಾತಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಟೈಮ್ಗೂ ಹೋಗಿದೀವಿ ನಾನು, ನಮ್ ಫ್ಯಾಮಿಲೀಸ್, ನನ್ ಮಗನ್ ಫ್ರೆಂಡ್ ಫ್ಯಾಮಿಲೀಸ್, ಮತ್ತೆ ಅರ್ಧ ಕನ್ಸ್ಟ್ರಕ್ಷನ್ ಆದಾಗ್ಲೂ ಹೋಗಿದೀವಿ, ಓಪನಿಂಗ್ ಆದ್ಮೇಲೆ ಸಹ ಹೋಗಿದೀವಿ. ಇದು ಅಂದ್ರೆ ನಮ್ ಥಾಟ್ ಪವರ್ ಯೂನಿವರ್ಸಲ್ ಇದ್ದಾಗ ಹೇಗ್ ನಡೆಯುತ್ತೆ ಅನ್ನೋದು ಇದು ಒಂದು ರೀಸನ್ಸ್. ವೆರಿ ಗುಡ್, ಥ್ಯಾಂಕ್ ಯು. ವಂಡರ್ಫುಲ್ ಮೇಡಮ್. ನಿಮ್ಮ ಧ್ಯಾನ ಜೀವನ ಅತಿ ಸುಂದರವಾದ ರೀತಿಯಲ್ಲಿದೆ. ಸೊ ನಾವೆಲ್ಲರಿಗೂ ಇದೊಂದು ಮಾದರಿ ಅಂತ ಹೇಳ್ಕೋಬಹುದು. ಸೊ ಅದ್ಭುತ ವಿಷಯಗಳನ್ನು ಸಾಧಿಸ್ಬೋದು, ಏನಾದರೂ ಸಾಧಿಸ್ಬೋದು ಈ ಧ್ಯಾನದಿಂದ ಅನ್ನೋದು ಮತ್ತೆ ನಿಮ್ಮ ಧ್ಯಾನ ಜೀವನ ನಾವು ಕೇಳಿಸ್ಕೊಂಡಾಗ ನಮ್ಗೆಲ್ಲರಿಗೂ ಅದು ಸ್ಪಷ್ಟ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ಈ ಮಾರ್ಚ್ 16 ಅಲ್ಲ ನೀವೆಲ್ಲಿದ್ದು ಕಾರ್ಯಕ್ರಮ? ಸರ್ ಮಾರ್ಚ್ 16 ನನ್ ಫ್ಲೇರ್ ನಿಮ್ಗೆ ಮಮತಾ ಮೇಡಮ್ಗೂ ನಿಮ್ಗೆ ಕಳಿಸ್ತೀವಿ ಸರ್. ಫ್ಲೇರ್ ಶೇರ್ ಮಾಡಿ ಖಂಡಿತವಾಗಿ ಬನ್ನಿ. ಯಾಕಂದ್ರೆ 8 hours ಕಂಟಿನ್ಯೂಷನ್ ಧ್ಯಾನ ಸಿಗಲ್ಲ. ಮತ್ತೆ ನೀವು ಧ್ಯಾನಕ್ ಬಂದ್ರು ಅಲ್ಪಾಹಾರ ತಗೊಳ್ಳಿ, ಮೌನವಾಗಿರ್ರಿ, ಅವಾಗ ನಿಮಗೆ ಧ್ಯಾನ ಘಟಿಸುತ್ತೆ ಮಾಸ್ಟರ್.
ಪಿರಮಿಡ್ ಒಳಗಡೆ ಮೇಡಮ್, ಪಿರಮಿಡ್ ಒಳಗಡೆನಾ ಅದು? ಒಳಗೆ ಪಿರಮಿಡ್ ಒಳಗೇನೆ ಸರ್. ಒಳಗಡೆ. ಈಗ 10% ವರ್ಕ್ ಇದೆ ಸರ್, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಆ ಪಿರಮಿಡ್ ಶೀಟ್ ಒದ್ಕೆ ಮಾಡೋರು ಸರ್ ಹೈದರಾಬಾದ್ ಇದು ಗೋದಾವರಿ, ವೆಸ್ಟ್ ಗೋದಾವರಿಯಲ್ಲಿ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ತಿದಾರಲ್ಲ ಸರ್, ಆ ವಸಿಷ್ಠ ಗೌತಮಿ ಪಿರಮಿಡ್, ಅಲ್ಲಿ ವರ್ಕ್ ಮಾಡಿರೋರೆ ಅವರು ಹೈದರಾಬಾದ್ ಅವರು. ಅಲ್ಲಿ ವರ್ಕ್ ಮಾಡ್ಬಿಟ್ಟು ಮತ್ತೆ ಈ ಪಿರಮಿಡ್ ಬಂದು ವರ್ಕ್ ಮಾಡ್ತಿದ್ದಾರೆ ಸರ್. ನಿಜವಾಗ್ಲೂ ಒಬ್ಬ ಕಾಮನ್ ಮ್ಯಾನ್ ಆದ್ರೆ ಮಾಡಕ್ ಆಗಲ್ಲ ಸರ್. ಅವ್ರು ಪ್ರತಿದಿನ ಧ್ಯಾನ ಮಾಡಿ ಆ ಶೀಟ್ ಒದಕ್ಕೆ ಹಾಕ್ತಾರೆ. ಆ ಒದಕ್ಕೆ ಹಾಕೋದ್ರಲ್ಲಿ ಏನು ಸೆಕ್ಯೂರಿಟಿ ಇರಲ್ಲ ಸರ್. ಒಂದು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಮೇಲೆ ಸರ್, ನೀವ್ ಬಂದು ಸ್ಪಾಟ್ ಅಲ್ಲಿ ನೋಡಿ, ಆ ಮೇಲಕ್ಕೆ ಹತ್ತಿ ಆ ಕೆಲಸ ಮಾಡ್ತಾ ಇರ್ತಾರೆ. ಏನು ಸಪೋರ್ಟ್ ಇಲ್ಲದೆ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಒಂದ್ ಧ್ಯಾನ ಶಕ್ತಿ ಅವ್ರಿಗೆಲ್ಲ. ಸರ್ ನೀವ್ ಹಿಂಗ್ ಎತ್ತುತ್ತಾ ಇದ್ದೀರಾ, ನಮಗೆ ಭಯ ಆಗುತ್ತೆ, ಆಗುತ್ತಂದ್ರೆ ಮೇಡಮ್ ಏನು ಆಗಲ್ಲ, ಅತ್ರಿ ಸರ್ ಅವ್ರು ಇದಾರೆ, ಗುರುಗಳಿದ್ದಾರೆ ಅಂತ ಹೇಳಿ ಹಂಗೆ ಎತ್ತಿ ಶೀಟ್ ಒದಕೆ ಹಾಕ್ತಾ ಇರ್ತಾರೆ ಸರ್. ಅದು ಸರ್ ಕಾಮನ್ ಪೀಪಲ್ ಆದ್ರೆ ಆ ಶೀಟ್ ಒದಕೆ ಹಾಕಕ್ ಸಾಧ್ಯನೇ ಇಲ್ಲ ಸರ್. ಒಬ್ಬ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಸಾಧ್ಯ ಸರ್. ಒಂದ್ ಏಣಿ ಹಾಕೊಂಡು ಸುಮ್ನೆ ಸರ್, ಈಗ ಒಂದು ಮಂಕಿ ಸುಮ್ನೆ ಹತ್ಕೊಂಡ್ ಹೋಗುತ್ತಲ್ಲ ಸರ್, ಅವ್ರ ಹಂಗ ಹತ್ಕೊಂಡು ಹೋಗಿ ಆ ಶೀಟ್ ಒದಕೆ ಹಾಕ್ತಾರೆ ಸರ್. ಬೇರೆ ಕಾಮನ್ ಪೀಪಲ್ ಆದ್ರೆ ಕ್ರೈನ್ ಬೇಕು ನಮಗ್ ತರಿಸ್ಕೊಡಿ ಅಂತಾರೆ, ವಿತೌಟ್ ಕ್ರೈನ್. ವಂಡರ್ಫುಲ್ ಮೇಡಮ್. ಆಲ್ ಮಾಸ್ಟರ್ ಸಪೋರ್ಟ್ ಮೇಡಮ್, ಅಂದ್ರೆ ವಿಶ್ವಶಕ್ತಿ ಮಾಸ್ಟರ್ ಸಪೋರ್ಟ್ ಅಷ್ಟೇ. ಅದ್ ಯಾರ್ ಬಂದು ಅದು ಮಾಡಬೇಕು, ಅದು ಅವರೇ ಬಂದ್ ಮಾಡೋದು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ನಿಮ್ಮ ಸ್ಪಿರಿಚುವಲ್ ಜರ್ನಿ, ನಿಮ್ಮ ಧ್ಯಾನ ಜೀವನ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೂ ಮತ್ತೊಂದು ಸರಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಆದಷ್ಟು ಮಾಸ್ಟರ್ಸ್ ಮಾರ್ಚ್ 14ನೇ ತಾರೀಕು ಯಾರು ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತವಾಗಿ 8 hours ಧ್ಯಾನ. ಪತ್ರಿ ಸರ್ ಅವ್ರು ಇದ್ದಾಗ 6 hours ಮಾಡಿದ್ವಿ. ಈಗ ನಮ್ಗೆ ಮತ್ತೆ ಯಾವಾಗ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಅದ್ರಲ್ಲೂ ಸಾಮೂಹಿಕ ಪಿರಮಿಡ್ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಇವಾಗ ನಾವು ಒಂದು ವಿಗ್ರಹ ಪ್ರತಿಷ್ಠಾಪನೆ ಅಂತ ಹೋಗ್ತಿದ್ದಾನೆ, ಕಳಶ ಅದೇ ತರ ಇದು ವಿಶ್ವಮಯ ಪ್ರಾಣ ಶಕ್ತಿಯ ಅಲ್ಲೂ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ. ನಮ್ಮ ಒಂದು ಎಲ್ಲರ ಒಂದು ಕೈ ಜೋಡಿಸೋಣಂತೆ, ನಮ್ಮ ಒಂದು ಅಲ್ಲಿ ಒಂದು ಶ್ವಾಸ ಅನ್ನು ತೆಗೆದುಕೊಂಡು ಬಂದಾಗ ಅದೆಷ್ಟೋ ಎನರ್ಜಿ ಕೊಡುತ್ತೆ ಮಾಸ್ಟರ್ಸ್. ಅದು ಕಳಿಸಿ ಮೇಡಮ್, ಅದು ಲೀಫ್ಲೆಟ್ ಕಳಿಸಿ. ಸರ್ ಕಳಿಸ್ತೀನಿ, ಗ್ರೂಪ್ ಕಳಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.